ಬಳಸುವಂತಹ ವಸ್ತು ಎಣ್ಣೆ. ಆದ್ರೆ ಆ ಎಣ್ಣೆ ಆರೋಗ್ಯಕರವ ಅಂತನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇರುವಂತದ್ದು. ಯಾಕಂದ್ರೆ ಎಣ್ಣೆಯು ಡೆಡ್ಲಿ ಆಗಿದೆ, ಅದರಲ್ಲಿ ವಿಷಕಾರಕ ಅಂಶವನ್ನ ಬೆರೆಸಲಾಗ್ತಾ ಇದೆ. ಮಿನರಲ್ ಆಯಿಲ್ ಮೂಲಕ ನಮ್ಮ ಎಣ್ಣೆ ನಮ್ಮ ಆಹಾರದಲ್ಲಿ ವಿಷವನ್ನ ಉತ್ಪತ್ತಿ ಮಾಡ್ತಾ ಇರೋದಷ್ಟೇ ಅಲ್ಲ, ನಮ್ಮ ಆರೋಗ್ಯಕ್ಕೆ ಕ್ಯಾನ್ಸರ್ ನಂತಹ ಮಾರಕ ಕಾಯಿಲೆನ ಕೂಡ ತಂದೊಡ್ತಾ ಇರುವಂತದ್ದು. ಇದರ ಬಗ್ಗೆ ಕವರ್ ಸ್ಟೋರಿ ತಂಡ ನಡೆಸಿದಂತಹ ರಹಸ್ಯ ಕಾರ್ಯಾಚರಣೆಗೆ ಎಲ್ಲಾ ಅಂಶಗಳು ಬಯಲಾಗಿವೆ. ಅದರ ಮುಖ್ಯಸ್ಥೆಯಾದಂತಹ ವಿಜಯಲಕ್ಷ್ಮಿ ಅವರು ನನ್ನ ಜೊತೆ ಇದ್ದಾರೆ. ವಿಜಯಲಕ್ಷ್ಮಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೇನೆ ಹೋಟೆಲ್ ಉದ್ಯಮಿಯಾಗಿರುವಂತಹ ನಾಗೇಶ್ ಅವರು ನಮ್ಮ ಜೊತೆ ಇದ್ದಾರೆ. ನಾಗೇಶ್ ಅವರೇ, ತಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಜೊತೆಗೆ ಅದೆಂತಹ ವಿಷಕಾರಕ ಅನ್ನುವಂತಹ ಅಂಶವನ್ನ ಹೊರಗಿಡುವುದರಲ್ಲಿ ನಮಗೆ ಸಹಾಯ ಮಾಡಿದಂತಹ ಆರೋಗ್ಯ ತಜ್ಞರಾಗಿರುವಂತಹ ಆಹಾರ ತಜ್ಞ ರಘು ಅವರು ನಮ್ಮ ಜೊತೆ ಇದ್ದಾರೆ. ರಘುವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ವಿಜಯಲಕ್ಷ್ಮಿ ಅವರೇ, ಬಹುಶಃ ಪ್ರತಿನಿತ್ಯವೂ ಕೂಡ ಬರುವಂತಹ ಪ್ರಶ್ನೆ ಅಂತಂದ್ರೆ ನಾವೇನ್ ತಿನ್ನೋದು ಅಂತ. ಬಳಸುವಂತಹ ಎಣ್ಣೆ ಕೂಡ ವಿಷಕಾರಕ ಅಂತ ಅನ್ನುವಂಥದ್ದು. ಅದರಲ್ಲೂ ಮಿನರಲ್ ಆಯಿಲ್ ಅನ್ನ ಆ ಪ್ರಮಾಣದಲ್ಲಿ 70-80% ಬಳಸ್ತಾರೆ ಅಂತಂದ್ರೆ ಏನ್ ತಿನ್ನೋಣ? ಯಾವ ಆಯಿಲು ಹಾಗಿದ್ರೆ ಸೇಫ್ ಅಲ್ವಾ ಅಂತ. ಅಲ್ಲ, ಇದು ನಾನು ಆಫೀಸ್ ಒಳಗ್ ಬಂದಾಗ ಎಲ್ಲಾ ಆಫೀಸ್ನವರು ಕೇಳೋ ಕ್ವಶನ್, ನಾನು ದಾರಿಯಲ್ಲಿ ನಡೆದಾಗ ಎಲ್ಲರೂ ನನ್ನ ಪರಿಚಯದವ್ರು ಕೇಳೋ ಕ್ವಶನ್, ಮನೆಗೆ ಹೋದ್ರೆ ನನ್ನ ಗಂಡ ಕೇಳೋ ಕ್ವಶನ್, ನಾವೇನ್ ತಿನ್ಲಿ ಅಂತ. ಸೊ ಇದೊಂದು ತಮಾಷೆ ಅಲ್ಲ, ಇದು ಅತ್ಯಂತ ಗಂಭೀರವಾದ ವಿಚಾರ. ಏನಂದ್ರೆ ನಾವು ತಿನ್ನುವ ಪ್ರತಿಯೊಂದು ವಸ್ತುವಲ್ಲೂ ಕಲಬೆರಕೆ ಆಗ್ತಿದೆ. ನಾ ಹಿಂದೆ ಒಮ್ಮೆ ಸೆಕೆಂಡ್ ಹ್ಯಾಂಡ್ ಆಯಿಲ್ ಅಂತ ಒಂದು ಸ್ಟೋರಿ ಮಾಡಿದ್ದೆ. ಅಂದ್ರೆ ಒಮ್ಮೆ ಬಳಸಿದ ಆಯಿಲ್ ಅನ್ನ, ಅಂದ್ರೆ 4-5 ಸಲ ಬಳಸಿದ ಆಯಿಲ್ ಅನ್ನ ಮತ್ತೆ ಬ್ಲೀಚ್ ಮಾಡಿ ಮತ್ತೆ ಮಾರುವಂತದ್ದು. ಆದ್ರೆ ನಾನು ಒಂದ್ಸಲ ಇದೇ ಈ ರೀತಿ ತಿಪ್ಟೂರಿಗೆ ಹೋದಾಗ ಒಬ್ಬ ರೈತರು ಹೇಳ್ತಿದ್ರು, ನೋಡ್ರಿ ನಮ್ಮಲ್ಲಿ ತುಂಬಾ ತಿಪ್ಟೂರು ತುಂಬಾ ಗಾಣಗಳಿದ್ವು, ನಾವೆಲ್ಲ ಖುಷಿಯಾಗಿದ್ವಿ, ಇಲ್ಲಿನ ಎಣ್ಣೆ ಅಂದ್ರೆ ಏಷ್ಯಾದಲ್ಲೇ ಫೇಮಸ್ ಆಗಿತ್ತು, ಆದ್ರೆ ನಮ್ಮೆಲ್ಲ ಮಾರುಕಟ್ಟೆ ಬಿದ್ದು ಹೋಗಿದೆ, ಒಂದೇ ಒಂದು ಗಾಣ ಸಿಗಲ್ಲ ನಮ್ಮ ಇದರಲ್ಲಿ. ಯಾಕೆ ಅಂತ ಕೇಳಿದಾಗ, ಇಲ್ಲೊಂದು ಏನೋ ಒಂದು ಬಿಳಿ ಎಣ್ಣೆ ತರ್ತಾರಂತೆ, ಅದನ್ನ ಮಿಕ್ಸ್ ಮಾಡ್ತಾರಂತೆ, ಅದು ತುಂಬಾ ಡೇಂಜರ್ ಅಂತ, ಅವ್ರಿಗೆ ಏನು ಅಂತ ಎತ್ತಂತ ಗೊತ್ತಿಲ್ಲ. ಆಮೇಲೆ ತಂದು ಕೊಡ್ರಿ, ನಾನು ಅದನ್ನ ಮೀಡಿಯಾದವ್ರಿಗೆ ತೋರಿಸ್ತೀನಿ ಅಂತ, ಅದು ತಂದು ಕೊಡಲ್ಲ ಮೇಡಮ್, ದೊಡ್ಡ ಖದೀಮರಿದ್ದಾರೆ, ಅದನ್ನ ದೊಡ್ಡ ಮಾಫಿಯಾ ಅಂತೆ ಅಂತ. ನನಗೆ ಹೌದಾ ಅಂತ ನಾನು ಸುಮ್ಮನಾಗ್ಬಿಟ್ಟೆ. ಆಮೇಲೆ ಆಫೀಸಿಗೆಲ್ಲ ಬಂದ್ಮೇಲೆ ಒಂದ್ ಸ್ವಲ್ಪ ದಿನ ನಮ್ಗೊಂದು ಕಾಲ್ ಬಂತು. ಏನಂದ್ರೆ, ಹೀಗೆ ನೀವು ಫುಡ್ ಬಗ್ಗೆ ತುಂಬಾ ಸ್ಟೋರಿಗಳನ್ನ ಮಾಡ್ತಿರಲ್ಲ, ನಿಮ್ಗೊಂದು ಸೀಕ್ರೆಟ್ ಹೇಳ್ತೀನಿ. ಹೀಗೆ ಅವರು ಆಯಿಲ್ ಮಿಲ್ನವರು, ಅವ್ರು ನಿಮ್ಗೆ ಹಿಂಗೆ ಮಾಡ್ತಾರೆ ಅಂದ್ರೆ, ಅವರು ಹಿಂದಿನ ಕಾಲದಿಂದ ಅವ್ರು ಆಯಿಲ್ ಮಾಡ್ಕೊಂಡೇ ಬಂದವರು, ಅವರ ಈ ಬಿಸ್ನೆಸ್ ಗೆ ತುಂಬಾ ಆತಂಕ ಕೊಡ್ತಿರುವಂತ ಆಯಿಲ್. ಆಮೇಲೆ ಅವ್ರು ಹೇಳೋದು, ನಿಮ್ಗೆ ಸ್ಯಾಂಪಲ್ ಕೊಡ್ತೀನಿ, ಅದೇನು ಅಂತ ನಮ್ಗೆ ಗೊತ್ತಿಲ್ಲ, ಬಟ್ ಎಲ್ಲಾ ಮಿಲ್ಗಳಲ್ಲಿ ಮಿಕ್ಸ್ ಮಾಡ್ತಾರೆ, ಇದನ್ನ ನಿಮ್ಗೆ ಟೆಸ್ಟ್ ಮಾಡಿಸಿ ನೀವು ಅದೇನು ಅಂತ ಕಂಡು ಹಿಡೀರಿ ಅಂತ ನನ್ಗೊಂದು ಸ್ಯಾಂಪಲ್ ಕೊಟ್ರು. ಸ್ಯಾಂಪಲ್ ತಂದೆ. ನಾನೇನಂದ್ರೆ, ನಾವು ಮಾಮೂಲಿಯಾಗಿ ಹೋಗೋದು BBMP ಲ್ಯಾಬಿಗೆ, ಮತ್ತೆ ಇಲ್ಲಿ KR ಸರ್ಕಲ್ ಅಂತ ಸರ್ಕಾರಿ ಲ್ಯಾಬಿಗೆ, ಇಲ್ಲಿ ಹೋದ್ವಿ. ಅವ್ರು ಹೇಳಿದ್ರು ಇಲ್ಲ ಆಗಲ್ಲ ಅಂತ. ಆಮೇಲೆ ಬೇರೆ ಮೈಸೂರಿನಲ್ಲಿರುವಂತ CFTR ಅಲ್ಲಿಗೆ ಹೋದ್ವಿ. ಅವರು ಇಲ್ಲ, DC ಇದು ನಿಮ್ ಬಿಲ್ ಬೇಕು, DC ಪರ್ಮಿಷನ್ ಬೇಕು, ಇಂಥದ್ದೆಲ್ಲ ಹೇಳಿದ್ರು. ಸೊ ಕೊನೆಗೆ ಏನ್ ಮಾಡೋದು ಅಂತ ಹೇಳಿದ್ಮೇಲೆ ಹಂಗೆ ಇಟ್ಬಿಟ್ಟು, ಇದು 1 ವರ್ಷದ ಹಿಂದಿನ ಕತೆ ಪ್ರತಿಮಾ. ಈ ಆಯಿಲ್ ಅನ್ನ ನಂಗೆ ಟೆಸ್ಟ್ ಮಾಡ್ಲಿಕ್ಕೆ ಆಗದೆ ಹಂಗೆ ಇಟ್ಕೊಂಡಿದ್ದೆ ನಾನು. 1 ವರ್ಷ ಇಟ್ಕೊಂಡಿದ್ದೆ ಅಂದ್ರೆ ನನಗೆ ಆಶ್ಚರ್ಯ ಆಗ್ಬಿಡುತ್ತೆ. ಕೊನೆಗೆ ಇದು ನಾನು ಇನ್ನೊಬ್ರ ಹತ್ರ ಕೇಳಿದಾಗ, ಜಪಾನಿಗೆ ಕಳ್ಸೋಣ, ಇದೆಲ್ಲೂ ಟೆಸ್ಟ್ ಆಗಲ್ಲ ಅಂತ. ಆಮೇಲೆ ಪ್ರೈವೇಟ್ ಲ್ಯಾಬ್ಗಳಿಗೆ ಹೋದ್ವಿ, ಅವ್ರು 1.5 ಲಕ್ಷ ಆಗುತ್ತೆ ಬಿಲ್ಲು ಒಂದು ಟೆಸ್ಟ್ ಮಾಡಿ ಕೊಡೋ, ರಿಸಲ್ಟ್ ಕೊಡಕ್ಕೆ. ಅಲ್ಲ, ನಮ್ಮಲ್ಲಿರುವಂತದ್ದು ನಿಜಕ್ಕೂ ವಿಷಕಾರಕವೋ ಆರೋಗ್ಯಕರವೋ ಅಂತ ಟೆಸ್ಟ್ ಮಾಡುವಂತಹ ವ್ಯವಸ್ಥೆ ಕೂಡ ನಮ್ಮಲ್ಲಿ ಅಂತಂದ್ರೆ ಇದಕ್ಕಿಂತ ದುರಂತ ಇನ್ನೊಂದಿಲ್ಲ. ಹೌದು, ಅವರು ಹೇಳಿದ್ರು ಫಾರಿನಿಗೆ ಕಳಿಸ್ಬೇಕು, 1.5 ಲಕ್ಷ ಆಗುತ್ತೆ ಅಂತ. ಅಷ್ಟೆಲ್ಲ ಬಿಲ್ ಎಲ್ಲ ಹಾಕಿ ಮಾಡೋ ಅಂತ ಇದಿರ್ಲಿಲ್ಲ. ಕೊನೆ ಜಪಾನಿಗೂ ಒಂದು ಸ್ಯಾಂಪಲ್ ಕಳಿಸಿದ್ವಿ, ಅಲ್ಲಿ ಆಗತ್ತೆ ಅಂತ. ಆಮೇಲೆ ನಮ್ ಸಹಾಯಕ್ಕೆ ಬಂದವರು ರಘು ಅವರು, ಕೊಟ್ಟು ಕಳಿಸಿ ನೋಡೋಣ ಏನಾದ್ರು ಟೆಸ್ಟ್ ಮಾಡಕ್ಕಾಗುತ್ತಾ ಇಲ್ವೋ ಅಂತ. ಟೆಸ್ಟ್ ಮಾಡಿ ಕೊಟ್ಟಾಗ ಗೊತ್ತಾಗ್ಬಿಡ್ತು, ಇದ್ರ ಅಸಲಿಯತ್ ಗೊತ್ತಾಗ್ಬಿಡ್ತು. ಬಟ್ ಇದು ಡೆಡ್ಲಿ ಅಂತ ಗೊತ್ತಿತ್ತು, ಬಟ್ ಇದೇನು ಅಂತ ಗೊತ್ತಾಗಿದೆ ನಮ್ಗೆ ರಘು ಅವ್ರು ಮಾಡಿಕೊಟ್ಟಂತ ಟೆಸ್ಟ್ ಇಂದ. ಇದು ಪ್ಯಾರಾಫಿನ್ ಅಥವಾ ಮಿನರಲ್ ಆಯಿಲ್, ಇಟ್ಸ್ ಪೆಟ್ರೋಲಿಯಂ ಪ್ರಾಡಕ್ಟ್ ಅಂತ ಗೊತ್ತಾಯ್ತು. ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ, ಇದೊಂದು ಎಂಥ ಭಯಾನಕ ದಂಧೆ ಮಾಫಿಯಾ ಅಂತ. ನಿಜಕ್ಕೂ ಕೂಡ ಅಂದ್ರೆ ರಘುವರೇ, ಗಾಡಿಗೆ ಬಳಸುವಂತಹ ಫ್ಯೂಲ್, ಅದಕ್ಕಿರುವಂತಹ ಶಕ್ತಿಯನ್ನ ನಾವು ಕುಡಿದ್ರೆ ಅದು ನಮ್ಗೆ ಎಲ್ಲಿ ಶಕ್ತಿ ಕೊಡುತ್ತೆ ಅಲ್ವಾ? ಅಂದ್ರೆ ಇದು ಎಷ್ಟು ದೊಡ್ಡ ಉದ್ಯಮವಾಗಿ ಬೆಳೆದು ನಿಂತಿದೆ, ಸರ್ಕಾರ ಗಮನಕ್ಕೆ ಬರಲ್ವಾ ಹಾಗಿದ್ರೆ? ಗೊತ್ತೇ ಆಗಲ್ವಾ ಅಂತ. ಅಲ್ಲ, ಈ ಗಾಡಿ ಕುಡಿದ್ರೆ ಬ್ರೇಕ್ ಡೌನ್ ಆಗೋದು ಗ್ಯಾರಂಟಿ. ಏನು ಇದು ಪರ್ಮನೆಂಟ್ ಗರಾಜಿಗೆ ಹೋಗ್ಬೇಕು, ಗುಜರಿಗೆ ಹೋಗುವಂತದ್ದು. ಯಾಕಂದ್ರೆ ಪೆಟ್ರೋಲಿಯಂ ಆಯಿಲ್, ಇನ್ನೊಂದು ನೋಡಿ, ಅದು ಕೆಮಿಕಲ್ ಅನಾಲಿಸಿಸ್ ಗಿಂತ ಮೊದಲೇ ಫಸ್ಟ್ ಆಫ್ ಆಲ್ ನಾನು ಹೇಳ್ಬೇಕು, ವಿಜಯಲಕ್ಷ್ಮಿ ಸಾರ್ವಜನಿಕ ಆರೋಗ್ಯದ ಹಿತದೃಷ್ಟಿಯ ಧ್ವನಿಯಾಗಿದ್ದಾರೆ. ಐ ರಿಯಲಿ ಕಂಗ್ರಾಚುಲೇಟ್ ಹರ್. ಅಮೇಸಿಂಗ್ ವರ್ಕ್ ಬೇಕಿದೆ. ಯಾಕಂದ್ರೆ ನಮ್ಗೆ ಸಾರ್ವಜನಿಕ ಹಿತದೃಷ್ಟಿಯಿಂದ ಇವತ್ತು ಧ್ವನಿಯೇ ಇಲ್ಲ. ನಿಜ, ಬರೀ ಜಾಹೀರಾತಿನ ಧ್ವನಿ ನಮ್ಮ ಕಿವಿ ಕಣ್ಣಿಗೆ ಬೀಳ್ತದೆ ಹೊರತು ಸಾರ್ವಜನಿಕ ಆರೋಗ್ಯದ ಹಿತದೃಷ್ಟಿಯಿಂದ ಸರ್ಕಾರ ಏನ್ ಮಾಡ್ತಿದೆ ಅಥವಾ ಸಿವಿಲ್ ಸೊಸೈಟಿ ಏನ್ ಮಾಡ್ತಿದೆ, ಇದಕ್ಕೆ ಅವರು ಮೊದಲೇ ಹೇಳಿದಾಗ ಇದಕ್ಕೆ ಏನಾದ್ರೂ ಒಂದು ಏನೋ NGOs ಗಳು ಇದೆಯಾ, ಪಬ್ಲಿಕ್ ವಾಯ್ಸ್ ಎಲ್ಲಿ, ಇದನ್ನು ಕ್ವಶನ್ ಮಾಡ್ತಕ್ಕಂಥದ್ದೆಲ್ಲಿ, ಏನ್ ಬೇಕಾದ್ರೂ ಹೇಗ್ ಬೇಕಾದ್ರೂ ಬಣ್ಣ ಕಟ್ಟಿ ಮಾರಬಹುದಾ, ಇದೆಲ್ಲ ಎಂತದ್ದು ಇದು? ಆಮೇಲೆ ಇದು ನಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮ. ಆದ್ರೆ ಇವತ್ತು ನೋಡಿ, ಬರೀ ಆರೋಗ್ಯಕ್ಕೆ 10 ಲಕ್ಷ ಕೋಟಿ ದೇಶ ಖರ್ಚು ಮಾಡುತ್ತೆ. ಆಸ್ಪತ್ರೆ ಔಷಧಿ ಖರ್ಚು, ಆಹಾರದ ಖರ್ಚು. ಈಗ ಇನ್ನೇನು ಸದ್ಯದಲ್ಲೇ ಆಸ್ಪತ್ರೆ ಆರೋಗ್ಯದ ಖರ್ಚು ನಮ್ಮ ಆಹಾರದ ಊಟದ ಖರ್ಚಿಗಿಂತ ಹೆಚ್ಚಾಗ್ತಾ ಇದೆ.
ಆದ್ರೂ ಆರೋಗ್ಯ ಅಂತೂ ಸಿಗ್ತಾ ಇಲ್ಲ. ಆರೋಗ್ಯ ಸಿಗ್ತಾ ಇಲ್ಲ. ಹಾಗಾದ್ರೆ ಏನು ಇಲ್ಲಿ ಕಳ್ಕೊಂಡು ಅಲ್ಲಿ ಹುಡುಕ್ತಾ ಇದೀವಲ್ಲ ನಾವು, ಇಲ್ಲಿ ಯಾಕೆ ಕಳ್ಕೋಬೇಕು ನಾವು? ಇಲ್ಲಿ ಕಾಯಿಲೆಗಳನ್ನ ತಡೆಗಟ್ಟೋಕೆ ನಾವು ನಿತ್ಯ ಕ್ರಮದಲ್ಲಿ ಆಹಾರ ಇವುಗಳನ್ನ ತಡೆಗಟ್ಟೋ ಸಾಧ್ಯತೆಗಳು ಇದೆಯಲ್ಲ, ಇಲ್ಲಿ ನಾವು ಇಷ್ಟೆಲ್ಲ ಹಾಳು ಮಾಡೋಕೆ ಯಾಕೆ ಅವಕಾಶ ಕೊಟ್ಟಿದೀವು? ನಮ್ಮ ಅನ್ನಕ್ಕೆ ನಾವು ವಿಷ ಯಾಕೆ ಹಾಕ್ಬೇಕು? ಇವು ಮೂಲಭೂತವಾದ ಪ್ರಶ್ನೆಗಳು. ಮತ್ತೆ ಒಂದು ಎಸ್ಥೆಟಿಕ್ ಸೆನ್ಸ್ ಇಂದ ಪೆಟ್ರೋಲಿಯಂ ಹಾಕೊಂಡು ತಿನ್ನೋದು, ಊಟ ಮಾಡೋದು ಅಂದ್ರೆ ಅದು ಮನಸ್ಸಿಗೆ ಒಂಥರ ಇದು ಇಟ್ಸ್ ಅಸಾಲ್ಟ್ ಆನ್ ಯುವರ್ ಸೆನ್ಸಸ್ ಅಂತ, ನಿಮ್ಮ ಬೇಸಿಕ್ ಪ್ರಜ್ಞೆಗೆ ಒಂದು ಹೊಡೆತ ಬೀಳುತ್ತೆ. ಪೆಟ್ರೋಲ್ ಕೊಡ್ತಾ ಇದ್ದಾರೆ ನಮಗೆ ಎಣ್ಣೆಯಲ್ಲಿ, ಏನಿದು ಅಂತ ಹೇಳ್ತಕ್ಕಂಥದ್ದು. ಸೊ ಇದು ಮತ್ತೆ ಟೆಸ್ಟಿಂಗ್ ಕೂಡ ಈಗ ಇದನ್ನ ಏನಾದರೂ ಇಂಥ ದೋಷ ಆದಾಗ ಅದನ್ನು ಕಂಡುಹಿಡಿಯೋದು ಹೇಗೆ? ನೀವು ಹೇಳಿದ ಹಾಗೆ ಅದು ಇಷ್ಟು ಸುಲಭವಾಗಿ ಮಾಡ್ತಕ್ಕಂಥ ಪ್ರಶ್ನೆಗಳು ಯಾಕೆ ಸರ್ಕಾರ ಮಾಡೋಕ್ಕಾಗ್ತಾ ಇಲ್ಲ? ಈಗ ದೊಡ್ಡ ದೊಡ್ಡ ಸಂಸ್ಥೆಗಳಂತ CFTR ಅಂತ ಸಂಸ್ಥೆಗಳು ಕೂಡ ಯಾಕೆ ಜನಪರವಾಗಿ ನಿಲ್ತಾ ಇಲ್ಲ? ಬರೀ ಕಾನೂನು ದೃಷ್ಟಿಯಿಂದನೇ ಯಾಕೆ ಇಲ್ಲಿ ಸ್ಯಾಂಪಲ್ ಕಳಿಸಿದ್ರೆ ನೀವು ಕಲ್ಕತ್ತಾ ಕಳಿಸಿ, ಇಲ್ಲೊಂದ್ ಕಡೆ ಕಳಿಸಿ, ಕಾನೂನು ಏನಿದೆ, DC ಎಲ್ಲಿ ಲೆಟರ್ ಏನಿದೆ, ಬ್ಯೂರೋಕ್ರಾಟಿಕ್ ರೆಡ್ ಟೇಪ್ ಯಾಕೆ? ಜನರ ಹಿತದೃಷ್ಟಿಯಿಂದ ಅಲ್ವಾ ಇವರು ಎಲ್ಲ ಇರೋದು? ಅಲ್ವೋ ಅಂತ ಅನ್ನೋದನ್ನ ಪರೀಕ್ಷಿಸಬೇಕು ಅನ್ನೋದು ಅದೇ ದೊಡ್ಡದಾಗಿ ಕಗ್ಗಂಟಾಗ್ಬಿಟ್ಟಿದೆ. ಈಗ ಸೇಫ್ಟಿ ಮೆಷರ್ ಅನ್ನೋದು ಬೇಕಾಗಿಲ್ಲ. ಬಟ್ ಸಿಂಪಲ್ ಟೆಕ್ನಿಕ್ಸ್ ಇದಾವೆ ಇದಕ್ಕೆ IS ಅಂತ ಹೇಳಿ ನಮ್ಮ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಅವರೇ ಮಿನರಲ್ ಆಯಿಲ್ ಕಂಡಿಡ್ತಕ್ಕಂಥದ್ದೆ. ಆಮೇಲೆ ಸಾಲ್ವೆಂಟ್ ಎಕ್ಸ್ಟ್ರಾಕ್ಟರ್ಸ್ ಅಸೋಸಿಯೇಷನ್ ಅಂತಿದೆ, ಎಣ್ಣೆ ಎಕ್ಸ್ಟ್ರಾಕ್ಟ್ ಮಾಡೋರ ಅಸೋಸಿಯೇಷನ್. ಅವ್ರಿಗೂ ಕಾಳಜಿ ಇದೆ, ನಮ್ಮ ಇಂಡಸ್ಟ್ರಿ ಹಾಳಾದ್ರೆ ಅವ್ರು ಎಲ್ರಿಗೂ ಕೆಟ್ಟ ಹೆಸರು ಬರುತ್ತೆ. ಒಳ್ಳೆ ಆಯಿಲ್ ಕೊಡಬೇಕು ಅನ್ನೋದು ಅವ್ರಿಗೂ ಉದ್ದೇಶ ಇರಬೇಕು. ಅವರು ಒಂದು ಸಂಘಟಿತರಾಗಿ ನಮ್ಮ ಇಂಡಸ್ಟ್ರಿಯಲ್ಲಿ ಯಾರು ಈಗ ಹೇಳ್ತಾರೆ, ಯಾರಾದ್ರೂ ಈ ಕೆಲವು ಬಿಸ್ನೆಸ್ ಕಮ್ಯುನಿಟಿಯಲ್ಲಿ, ನಮ್ಮ ಕಮ್ಯುನಿಟಿಯಲ್ಲಿ ಯಾರಾದ್ರೂ ತಪ್ಪು ಮಾಡಿದ್ರೆ ಇಡೀ ಕಮ್ಯುನಿಟಿ ಕೆಟ್ಟ ಹೆಸರು ಬರುತ್ತೆ, ಹಂಗಾಗಿ ಅವನನ್ನು ಹೊರಗಾಕಿ ಅಂತಾರೆ. ಅದು ಯಾಕಂದ್ರೆ ಒಂದೊಂದು ರೆಸ್ಪಾನ್ಸಿಬಿಲಿಟಿ. ಇಡೀ ಇಂಡಸ್ಟ್ರೀಸ್ಗೆ ಕೆಟ್ಟ ಹೆಸರು ಬರುತ್ತೆ. ಇಡೀ ಆಯಿಲ್ ಇಂಡಸ್ಟ್ರಿಗೆ ಇವತ್ತು ಕೆಟ್ಟ ಹೆಸರು ಬಂತು. ಯಾರು ಮಾಡ್ತಾ ಇರೋದು? ಯಾರೋ ಈ ಪ್ರಾಫಿಟ್ ಮೋಟಿವ್ ಇರ್ತಕ್ಕಂಥವ್ರು, ಜನರ ಆರೋಗ್ಯದ ಬಗ್ಗೆ ಯಾವುದೇ ಕಾಳಜಿ ಇರ್ತಕ್ಕಂಥವ್ರು. ಕ್ರಿಮಿನಲ್ ಇಂಟೆಂಟ್ ಇದು, ಇಟ್ಸ್ ಪ್ಯೂರ್ ಕ್ರಿಮಿನಾಲಿಟಿ. ಯಾಕಂದ್ರೆ ಪಾಯ್ಸನಿಂಗ್ ಅವರ್ ಫುಡ್. ನಮ್ಮ ಮನೆಯಲ್ಲಿ ನಿತ್ಯವೂ ಕೂಡ ನಾವು ಶರೀರಕ್ಕೆ ಪೆಟ್ರೋಲ್ ನ ಕುಡಿತಾ ಇದೀವಿ ಅಂದ್ರೆ ಲಿಟ್ರಲಿ ಕುಡಿತಾ ಇದೀವಿ ಅಂತಾನೆ ಅರ್ಥ. ಬಹುಶಃ ನೀವು ಹೋಟೆಲ್ ಉದ್ಯಮಿ ನಾಗೇಶ್ ಅವರೇ, ನಿಮ್ಮಲ್ಲಿ ಬಳಸುವಂತಹ ಎಣ್ಣೆಗಳು ಎಷ್ಟು ಸುರಕ್ಷಿತ ಅನ್ನೋದನ್ನ ಪರಿಶೀಲಿಸಲಿಕ್ಕೆ ಸಾಧ್ಯನಾ ಅಂತ ಅನ್ಸುತ್ತಾ? ಅಂದ್ರೆ ಈಗ ನೋಡಿ, ಈಗ ನಾವು ಹೊರಗಡೆ ಈ ಬ್ರಾಂಡೆಡ್ ಆಯಿಲ್ ನ ಯೂಸ್ ಮಾಡ್ತಾ ಇದೀವಿ. ಈಗ ಈ ಕೆಲವು ವಿಷಯಗಳು ಎಲ್ಲ ಹೊರಗಡೆ ಬಂದ್ಮೇಲೆ ನಮಗೂ ಜನಗಳಿಗೇನ ನಾವು ತಪ್ಪು ಮಾಡ್ತಾ ಇದೀವ ಅಂತ ಅನ್ಸೋ ಒಂದು ಕಳವಳ ಉಂಟಾಗ್ತಾ ಇದೆ. ಯಾಕೆಂದ್ರೆ ಪಾಪ ಪ್ರಜ್ಞೆ ಒಂದು ಇಂಡಿವಿಜುವಲ್ ಆಯ್ತು. ಕಳವಳ ಅಂದ್ರೆ ಸಮಾಜಕ್ಕೆ ಸಂಬಂಧಪಟ್ಟಂಗೆ ಇವತ್ತು 1000 ಜನದಲ್ಲಿ 999 ಜನ ಅನಾರೋಗ್ಯಸ್ಥರಿದ್ದಾರೆ. ಕಾನ್ಸ್ಟಿಪೇಷನ್, ಇದು ಡಯಾಬಿಟಿಸ್, BP, ಥೈರಾಯ್ಡ್, ಆರ್ಥರೈಟಿಸ್, ನ್ಯೂರೋ ಪ್ರಾಬ್ಲಮ್, ಕಣ್ಣಿನ ಪ್ರಾಬ್ಲಮ್, ಏನು ಇಲ್ಲ ಅಂತಂದ್ರೆ ಹೆಣ್ಮಕ್ಳಿಗೆ ಪೀರಿಯಡ್ಸ್ ಪ್ರಾಬ್ಲಮ್, ಈ ತರ ಸಾಕಷ್ಟು. ನೀವು 1999 ಜನ, ಇದೆಲ್ಲ ರಿಲೇಟೆಡ್ ವಿತ್ ದ ಫುಡ್, ಅಗ್ರಿಕಲ್ಚರ್, ಜೀವನ ಶೈಲಿ. ಈಗ ನಾವು ಒಳ್ಳೆ ಜೀವನ ಶೈಲಿ ಇರಬೇಕು ಅಂದ್ರೆ ಒಳ್ಳೆ ಆಹಾರ ತಗೊಂಡ್ರೆ ಮಾತ್ರ ನಾವು ಒಳ್ಳೆ ರೀತಿ ನಾವು ಎನರ್ಜೆಟಿಕ್ ಆಗಿ ಕೆಲಸ ಮಾಡಕ್ಕಾಗತ್ತೆ. ಬರುವಂತಹ ತಗೊಳ್ಳೋ ಆಹಾರನೇ ಈಗ ಏನ್ ಹೊರಗಡೆ ಸಿಗ್ತಾ ಇದಾವೆ, ಈ ತರ ಇದ್ದಾಗ ತುಂಬಾ ಯೋಚನೆ ಮಾಡ್ಬೇಕಾಗಿರುವಂತದ್ದು. ಯಾಕೆಂತಂದ್ರೆ ಇವತ್ತು ಒಬ್ಬ ಆರೋಗ್ಯವಂತ ಮನುಷ್ಯ ಮಾತ್ರ ಒಂದು ದೇಶ ಕಟ್ಟೋದಕ್ಕೆ, ಒಂದು ಸಮಾಜದಲ್ಲಿ ಇರೋದಕ್ಕೆ ಯೋಗ್ಯ ಇರ್ತಾನೆ. ಒಂದ್ ಬೆಳಿಗ್ಗೆ ಹೇಳೋದಕ್ಕೆ ಮನ್ಸಿಲ್ಲ, ಕೆಲಸ ಮಾಡೋದಕ್ಕೆ ಆಗೋದಿಲ್ಲ ಅಂತಂದ್ರೆ ತುಂಬಾ ಯೋಚನೆ ಮಾಡ್ಬೇಕಾದ ವಿಷಯ. ಅಂದ್ರೆ ಈ ಬ್ರಾಂಡೆಡ್ ಆಯಿಲ್ ಅಂತ ಹೇಳಿಸಿಕೊಳ್ಳುವಂತಹ ಎಣ್ಣೆಗಳು ಕೂಡ ಸುರಕ್ಷಿತ ಅಲ್ಲ ಅಂತಾದ್ರೆ ಇನ್ನು ಯಾವುದನ್ನು ತೆಗೆದುಕೊಳ್ಬೇಕು? ಅದರಲ್ಲೂ ನಿಷೇಧಿತವಾದಂತಹ ಮಿನರಲ್ ಆಯಿಲ್ ಅನ್ನ, ಪೆಟ್ರೋಲಿಯಂ ಪ್ರಾಡಕ್ಟ್ ಅನ್ನ ನಮ್ಮ ಆಹಾರದಲ್ಲಿ ಬಳಸುವಂತಹ, ನಿತ್ಯ ಬಳಸುವ ಅಡುಗೆ ಎಣ್ಣೆಯಲ್ಲಿ ಬೆರೆಸ್ತಾರೆ ಅಂತಂದ್ರೆ ನಿಜಕ್ಕೂ ಮಹಾ ದ್ರೋಹವನ್ನ ಮಾಡ್ತಾ ಇದ್ದಾರೆ. ಆ ದ್ರೋಹದೊಂದಿಗೆ ನಾವು ಇವತ್ತು ಪ್ರತಿನಿತ್ಯವೂ ಬದುಕುವಂತಹ ದುಸ್ಥಿತಿಯಲ್ಲಿದ್ದೀವಿ. ಈಗಾದ್ರೂ ನಿಜ ನಮ್ಮ ಸರ್ಕಾರ, ನಮ್ಮ ಆರೋಗ್ಯ ಸಚಿವರು ಎಚ್ಚೆತ್ತುಕೊಂಡು ಇದರ ಬಗ್ಗೆ ಸರಿಯಾದಂತಹ ಕ್ರಮವನ್ನ ಕೈಗೊಳ್ಳಬೇಕಾಗುತ್ತೆ. ಅಟ್ಲೀಸ್ಟ್ ಇದ್ರ ಬಗ್ಗೆ ಚಿಂತನೆಯನ್ನಾದ್ರೂ ಕೂಡ ನಡೆಸಬೇಕಾಗುತ್ತೆ. ಇದರ ಬಗ್ಗೆ ಇನ್ನಷ್ಟು ಬೆಳಕು ಚೆಲ್ಲೋಣ ಒಂದು ಪುಟ್ಟ ವಿರಾಮ. ಡಿಯರ್ ಡಾಕ್ಟರ್, ಮಧ್ಯಾಹ್ನ 1:30ಕ್ಕೆ 100 ಕ್ವಿಂಟಲ್ ಫ್ಯಾಬ್ರಿಕ್ ಹೀಗೆ ತಗೋತೀನಿ, ಆಫೀಸ್ನ ಫರ್ನಿಚರ್ ಹೀಗೆ ತಗೊಳ್ತೀನಿ, ಮ್ಯಾನೇಜರ್ನ ಬರ್ಡೇಗಾಗಿ ಟೋಪಿಗಳನ್ನು ಹೀಗೆ, ನೂಲಿಗಾಗಿ ನಾನು ಎಸಿಗಳು ಕೆಲಸ ಮಾಡ್ತಿಲ್ಲ, ಹೊಸ್ತು ತರಿಸಿ. ಈಗ ನಾನು ಎಸಿ ತಗೋತೀನಿ.
ಇಂಡಿಯಾ ಮಾರ್ಟ್ ನಲ್ಲಿ ನಿಮ್ಗೆ ಸಿಗ್ತಾರೆ ಕೋಟ್ಯಾಂತರ ಪ್ರಾಡಕ್ಟ್ಗಳ ಸೆಲ್ಲರ್ಸ್. ಸೊ ಆರಾಮದ ಟ್ಯೂನ್ ನುಡಿಸಿ indiamart.com. ಕೆಲಸ ಆಗೋದು ಇಲ್ಲಿಯೇ. The next generation of design is here. Zest up your life. Zest from Tata Motors. Introducing Park Avenue Impact with 4 times more perfume powered by fragrance lock technology. Park Avenue Impact keeps you going like nothing else. ನಿಮ್ಮ ಹತ್ರ ಸುಳ್ಳು ಹೇಳಿದ್ನಲ್ಲ, ನಿದ್ದೆ ಬರ್ತಿರ್ಲಿಲ್ಲ. You take care. ಸತ್ಯದಲ್ಲಿ ಎಷ್ಟೊಂದು ನೆಮ್ಮದಿ ಇರುತ್ತಲ್ವೇ. ಕಿನ್ಲೆ ಹನಿ ಹನಿಯಲ್ಲೂ ನೈಜತೆ. ಇದು ಮತ್ತು ಇದು ಕೂಡ ಎಲ್ಲ ಟ್ರೈ ಮಾಡ್ಬಿಟ್ಟೆ, ಆದ್ರೆ ಡ್ಯಾಂಡ್ರಫ್ ಮತ್ತೆ ವಾಪಸ್. ಆಗ ನನಗೆ ಸಿಕ್ತು ಡೀಪ್ ಫ್ರೀ ಓವರ್ ನೈಟ್ ಲೋಷನ್. ಮಲಗುವ ಮುನ್ನ ಡೀಪ್ ಫ್ರೀ ನ ಸ್ಕ್ಯಾಲ್ಪ್ ನಲ್ಲಿ ಮಸಾಜ್ ಮಾಡಿ. ಇದರ 3 ಪವರ್ ಇಂಗ್ರೀಡಿಯೆಂಟ್ಸ್ ಇಡೀ ರಾತ್ರಿ ಕೆಲಸ ಮಾಡುತ್ತೆ. ಕಠಿಣ ಡ್ಯಾಂಡ್ರಫ್ ನಿಂದ ಮುಕ್ತಿ ಸಿಗುತ್ತೆ. ಡೀಪ್ ಫ್ರೀ ಕ್ಲಿನಿಕಲಿ ಪ್ರೂವ್ ಮಾಡಿದೆ. ಕೇವಲ 2 ಬಾರಿ ಬಳಸಿರಿ, ವ್ಯತ್ಯಾಸ ಕಾಣಿರಿ. ಡೀಪ್ ಫ್ರೀ ಲೋಷನ್, ಡ್ಯಾಂಡ್ರಫ್ ಗೆ ಪ್ರೂವನ್ ಸೊಲ್ಯೂಷನ್. Savson, world-class lubricants from Savita. Presenting the Panasonic Eluga L 4G, the unstoppable life mobile. Panasonic. ಓರವಿಗೆ ಹುಟ್ಟಿತು ಪುಟ್ಟ ಪಾಪ, ಊರಲ್ಲೆಲ್ಲ ಸಂಭ್ರಮವಪ್ಪ, ಹಿರಿಯರ ಮನಸ್ಸಲ್ಲಿ ಖುಷಿಯಪ್ಪ. ಅರೆ ಅಜ್ಜಿ ತಾತ ಮನೆಗೆ ಬಂದರು, ಕುಡಿಯುವ ನೀರಲ್ಲಿ ಕೈ ಬೆರಳದ್ದಿ ಸ್ವಚ್ಛತೆಯನ್ನು ಪೂರ್ತಿ ಮರೆತರು. ಡಾಕ್ಟರ್ ಅಮ್ಮ ಬಂದರು, ಕಸದ ರಾಶಿಯ ಕಂಡರು, ಶುದ್ಧತೆಯೇ ಮುಖ್ಯವೆಂದರು. ಶುದ್ಧತೆಯೇ ಮುಖ್ಯ, ಕುಡಿಯುವ ನೀರಿಗೆ ಬೆರಳು ನೀರಲ್ಲಿ ಮುಳುಗದ ಹಾಗೆ ಮಡಕೆಯ ಮುಚ್ಚಳ ಮುಚ್ಚಿರಬೇಕು. ರೋಗ ರುಜಿನಗಳ ತಡೆಗಟ್ಟಬೇಕು. ಶುದ್ಧ ನೀರ ಸುಖ ಜೀವನ, ಆರೋಗ್ಯವಾದ ಜೀವನಕ್ಕೆ ಶುದ್ಧ ನೀರನ್ನೇ ಕುಡಿಯಿರಿ. ಜಾಯ್ ಆಲುಕಾಸ್ ತಂದಿದೆ ಭಾರತದಲ್ಲಿ ಮೊದಲ ಬಾರಿ ದ ಗ್ರೇಟ್ ಗೋಲ್ಡ್ ರೆವಲ್ಯೂಷನ್. 1 ರೂಪಾಯಿಯನ್ನು ಕೊಡದೆ ನಿಮ್ಮ ಹಳೆಯ ಚಿನ್ನದ ಆಭರಣದ ಬದಲಿಗೆ ಮನೆಗೊಯ್ಯಿರಿ ಹೊಸ ಚಿನ್ನದ ಆಭರಣ. ತ್ವರೆ ಮಾಡಿ, ಈ ಐತಿಹಾಸಿಕ ಕ್ರಾಂತಿಯಲ್ಲಿ ಪಾಲ್ಗೊಳ್ಳಿ ಹಾಗೂ ಆಧುನಿಕ ಡಿಸೈನ್ ನ ಚಿನ್ನದ ಆಭರಣಗಳನ್ನು ನಿಮ್ಮದಾಗಿಸಿ. ಒಂದೇ 1 ರೂಪಾಯಿ ನೀಡದೆ, ಕೇವಲ ಜಾಯ್ ಆಲುಕಾಸ್ ನಲ್ಲಿ. ದ ವರ್ಲ್ಡ್ಸ್ ಫೇವರೇಟ್ ಜ್ಯುವೆಲರ್. ಷರತ್ತು ಹಾಗೂ ನಿಬಂಧನೆಗಳು ಅನ್ವಯ. ಪ್ರೋಟೀನ್ ಕಳ್ಕೊಳ್ಳದೆ ಕೂದಲು ಉದುರಕ್ಕೆ ಮುಖ್ಯ ಕಾರಣ. ಅದಕ್ಕೆ ಸಮೃದ್ಧ ಪ್ರೋಟೀನ್ಗಳಲ್ಲೊಂದು ಎಗ್ ವೈಟ್. ಸೊ ನನ್ನ ಶಿಫಾರಸು ಚಿಕ್ ಎಗ್ ವೈಟ್ ಪ್ರೋಟೀನ್ ಶಾಂಪೂ. ಇದರ ಎಗ್ ವೈಟ್ ಪ್ರೋಟೀನ್ ಹಾನಿಯಾದ ಕೂದಲಿಗೆ ಬುಡದಿಂದ ತುದಿಯ ತನಕ ಪೋಷಣೆ ನೀಡಿ ಕೂದಲು ಉದುರುವುದನ್ನು ಕಡಿಮೆ ಮಾಡುತ್ತದೆ. ಮನಸ್ಸೂರಗೊಳ್ಳುವುದು ಚಿಕ್ ಸ್ಟೈಲ್ಸ್ ನಿಂದ. ಡೆಡ್ಲಿ ಎಣ್ಣೆ ದುನಿಯಾ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರೇ, ನಾವು ಬಳಸುವಂತಹ ಪ್ರತಿನಿತ್ಯ ಬಳಸುವಂತಹ ಅಡುಗೆಯಲ್ಲಿ ಬಳಸುವ ಎಣ್ಣೆ ವಿಷಕಾರಕ ಅನ್ನುವಂತಹ ಆಘಾತಕಾರಿ ಅಂಶ. ಅದರಲ್ಲೂ ಕೂಡ ಕ್ಯಾನ್ಸರ್ ಕಾರಕವಾದಂತಹ ಎಣ್ಣೆಯನ್ನು ಅದರಲ್ಲಿ ಮಿಕ್ಸ್ ಮಾಡಲಾಗುತ್ತೆ. ಮಿನರಲ್ ಆಯಿಲ್ ಅನ್ನ ಮಿಕ್ಸ್ ಮಾಡಲಾಗುತ್ತೆ. ನಿಷೇಧಿತವಾದಂತಹ ಮಿನರಲ್ ಆಯಿಲ್ ಅನ್ನ ನಮ್ಮ ಅಡುಗೆಯ ಎಣ್ಣೆಯೊಂದಿಗೆ ಮಿಕ್ಸ್ ಮಾಡೋದ್ರ ಮೂಲಕ ನಮ್ಮ ಆರೋಗ್ಯದ ಅಂತ್ಯವನ್ನ ಹಾಡ್ತಾ ಇದ್ದಾರೆ ಎಲ್ಲಾ ಮಹಾನುಭಾವರು. ಆದ್ರೆ ನಾವು ಆ ಮಹಾದ್ರೋಹದೊಂದಿಗೆ ಬದುಕ್ತಾ ಇರುವಂತದ್ದು. ನಿಜಕ್ಕೂ ವಿಜಯಲಕ್ಷ್ಮಿ, ಇಂಥದ್ದೊಂದು ಎಣ್ಣೆನ ಮಿಕ್ಸ್ ಮಾಡ್ತಾರೆ ಅಂತಂದ್ರೆ ಸರ್ಕಾರದ ಗಮನಕ್ಕೆ ಬರಲ್ವಾ? ಎಣ್ಣೆ ಎಲ್ಲಿಂದ ಸಿಗುತ್ತೆ ಅನ್ನೋದು ಮೂಲಭೂತ ಪ್ರಶ್ನೆ. ಅದು ಹೇಗೆ ಅವರಿಗೆ ಆ ಮಿನರಲ್ ಆಯಿಲ್ ಅಷ್ಟು ಈಸಿಯಾಗಿ ಸಿಗುತ್ತೆ ಅಂತ? ಇಲ್ಲ, ಏನ್ ಗೊತ್ತಾ, ಇದು ನಾವು ಫಸ್ಟ್ ನಮ್ಗೆ ಗೊತ್ತಾಗ್ಲಿಲ್ಲ, ನಾವು ಹುಡ್ಕೊಂಡು ಹೋದ್ವಿ. ಆಮೇಲೆ ನಮ್ಗೆ ಗೊತ್ತಾಯ್ತು ಈ ಮಿನರಲ್ ಆಯಿಲ್ ಬರೀ ಎಣ್ಣೆಗಲ್ಲ, ಬೇರೆ ಬೇರೆ ಆಹಾರ ಪದಾರ್ಥಗಳಿಗೂ ಹಾಕ್ತಾರೆ ಅಂತ. ಈಗ ನೋಡಿ, ನಾವು ತಗೊಳ್ಳುವಂತ ಕೆಲವು ಈ ಕಾಳು ಮೆಣಸು ಎಲ್ಲ ಶೈನಿಂಗ್ ಇರುತ್ತೆ. ಅದೇನ್ ಮಾಡ್ತಾರೆ ಅಂತ ಗೊತ್ತಾ, ಈ ಆಯಿಲ್ ನೋಡಿ, ಈ ಆಯಿಲ್ ಅನ್ನು ಒಮ್ಮೆ ತೋರಿಸ್ತೀನಿ ನಿಮ್ಗೆ. ಇದು ಹೆಂಗಿದೆ, ಎಷ್ಟು ಪ್ಯೂರ್ ಆಗಿದೆ, ಮತ್ತೆ ಇದ್ರದ್ದು ನೋಡಿ ಎಷ್ಟು ಚಂದ ಇದೆ ಅಂದ್ರೆ, ಇದನ್ನ ನೀವು ಪಕ್ಕಾ ಎಣ್ಣೆ ತರನೇ ಜಿಗುಟ್ಟಿರುತ್ತೆ, ಯಾವ ವಾಸನೆನೂ ಇರಲ್ಲ. ಇದು ಅವರಿಗೆ ವರ.
ನಮ್ಗೆ ಶಾಪ. ನಿಜ. ಇದ್ರಲ್ಲಿ ವಾಸನೆ ಎಂತದೂ ಇರಲ್ಲ. ಇದ್ರಲ್ಲಿ ಮಿಕ್ಸ್ ಮಾಡಿದ್ರೆ ಯಾವ್ದನ್ನು ಶೈನಿಂಗ್ ಮಾಡಕ್ ಮಿಕ್ಸ್ ಮಾಡಬಹುದು, ಅಥವಾ ಈ ನಮ್ಮ ಫ್ರೂಟ್ ಗಳಿಗೆ ಶೈನಿಂಗ್ ಬರ್ಬೇಕಲ್ಲ ಅದನ್ನ ಒರಸಕ್ಕೆ, ಆಮೇಲೆ ಕುಚ್ಚಲಕ್ಕಿಗೆ ಕೆಂಪು ಬಣ್ಣ ಹಾಕ್ತಾರೆ, ಅಥವಾ ತೊಗರಿ ಎಲ್ಲೋ ಎಲ್ಲೋ ಆಗಕ್ಕೆ ಬಣ್ಣ ಹಾಕ್ತಾರಲ್ಲ, ಇದು ಟೈಟ್ ಆಗುತ್ತೆ, ಆಮೇಲೆ ಸ್ಮೆಲ್ ಬರಲ್ಲ. ಇಂಥದ್ದಕ್ಕೆಲ್ಲ ಬಳಸ್ತಾರಂತೆ ಇದನ್ನ. ಸೊ ನಮ್ಮ ಎಲ್ಲಾ ಆಹಾರ, ಬರೀ ಎಣ್ಣೆ ಅಂತಲ್ಲ, ಉಳಿದ ಆಹಾರ ಪದಾರ್ಥಗಳಿಗೂ ಹಾಕಿ ಮಿಕ್ಸ್ ಮಾಡ್ತಾರೆ. ಅಂದ್ರೆ ನಾವು ಅನಿವಾರ್ಯವಾಗಿ ರೋಗಿಗಳಾಗಿ ಬಾಳುವಂತಹ ಒಂದು ಪರಿಸ್ಥಿತಿನ ನಂಗೆ ತಂದೊಡ್ಡಿದ್ದಾರೆ. ಭಾರತೀಯ ಆಹಾರ ಪದ್ಧತಿ ಮತ್ತೆ ಶಿಕ್ಷಣ ಪದ್ಧತಿ ಅತ್ಯದ್ಭುತವಾದಂಥದ್ದು. ಆದ್ರೆ ಆ ಆಹಾರ ಪದ್ಧತಿನ ಹಾಳು ಮಾಡುವಂತ ವ್ಯವಸ್ಥಿತ ಷಡ್ಯಂತ್ರ ನಮ್ಮ ಸಮಾಜದಲ್ಲಿ ನಡೀತಾ ಇದೆ. ಅಂದ್ರೆ ಡಿಸೆಂಟ್ರಲೈಸ್ ಆಗಿರುವಂತಹ ಆಹಾರ ಪದ್ಧತಿ. ಅಂದ್ರೆ ನಮ್ಮ ಮನೆಯಲ್ಲಿ ಗಾಣ ಇತ್ತು, ನಮ್ಮ ಮನೆಯಲ್ಲೇ ನಾವು ತೆಂಗಿನೆಣ್ಣೆ ತೆಗಿತಿದ್ವಿ. ಮಂಗಳೂರಿನ ಪ್ರತಿ ಮನೆಯಲ್ಲಿ ಗಾಣ ಇತ್ತು. ಗಾಣ ಇಲ್ಲದ ಮನೆಯವನಿಗೆ ಮರ್ಯಾದಿರ್ಲಿಲ್ಲ ಅಂತ ಆ ಟೈಮಲ್ಲಿ. ಸೊ ಅಂದ್ರೆ ಆರೋಗ್ಯವಂತನ ಮನೆಯಲ್ಲಿ ಒಂದು ಗಾಣ ಇತ್ತು ಅಂತ. ಬಟ್ ಈಗ ಎಲ್ಲಿದೆ ಗಾಣ? ಗಾಣ ಅಂದ್ರೆ ಏನು ಅಂತ ಈಗಿನ ಮಕ್ಳು ಕೇಳ್ತಾರೆ. ನಿಜವಾಗ್ಲು ಗಾಣ ಅಂದ್ರೆ ಏನು ಅಂತ ನಮ್ಮ ಪ್ರೋಗ್ರಾಮ್ ಪ್ರೊಡ್ಯೂಸರ್ ಕೇಳ್ತಿದ್ರು, ಗಾಣ ಅಂದ್ರೆ ಏನು ಅಂತ. ಅಂದ್ರೆ ಆ ಪರಿಸ್ಥಿತಿಗೆ ಬಂದು ನಿಲ್ತಿದೀವಿ. ಒಂದು ಸೆಂಟ್ರಲೈಸ್ ಮಾಡಿ ಅವ್ನು ಏನೇ ಕೊಟ್ರು ತಿನ್ಬೇಕು, ಅವ್ನ ಪ್ಯಾಕೆಟ್ ಅಲ್ಲಿ ಏನ್ ತುಂಬಿಸ್ಕೊಟ್ರು ನಾವು ತಿನ್ನುವಂತ ಪರಿಸ್ಥಿತಿ ಬಂದಿದೆ. ಅಂದ್ರೆ ಎಂಥ ಪರಿಸ್ಥಿತಿ. ನಿಜ. ಅಲ್ಲ ಇದಕ್ಕೆ ಸಂಬಂಧಪಟ್ಟಂಗೆ ಆಕ್ಚುಲಿ ನಾನು GKVK ಅಲ್ಲಿ ಫ್ಯೂಯಲ್ ಎಕ್ಸ್ಟ್ರಾಕ್ಷನ್ ಡಿವಿಷನ್ ಅಲ್ಲಿ ಮಿಷಿನ್ ಕೇಳಿದೆ. ಆಮೇಲೆ NEI ಮೈಸೂರಲ್ಲಿ ಅವರು ಒಂದು ಸಣ್ಣ ಮಟ್ಟದ ಮಿಷಿನ್ ತಯಾರು ಮಾಡಿದ್ದಾರೆ. ಸುಮಾರು ಈಗ ಮನೆಗಳಲ್ಲಿ ಮಿಕ್ಸಿ, ಗ್ರೈಂಡರು, ಈ ತರದ ಸಣ್ಣ ಪರಿಕರಗಳ ತರ ನಮ್ಮ ಮನೆಗಳಲ್ಲಿ ಬಂದ್ರೆ ತುಂಬಾ ಚೆನ್ನಾಗಿರ್ತವೆ. ಒಂದು 10,000 ಒಂದ್ ಸ್ಮಾಲ್ ಆಯಿಲ್ ಎಕ್ಸ್ಟ್ರಾಕ್ಷನ್ ಮಿಷನ್ ಬಂತಂದ್ರೆ ಕಾನ್ಫಿಡೆಂಟ್ ಆಗಿ ಅವ್ರು ಬೇಕಾಗಿರೋ ಎಣ್ಣೆ ಅವರೇ ಮನೆಯಲ್ಲೇ ಮಾಡ್ಕೋಬಹುದು. ಒಂದು ಇನ್ನ ರೈತರುಗಳು, ಎಸ್ಪೆಷಲಿ ರೈತರುಗಳಿಗೆ ಅನುಕೂಲ ಆಗೋ ತರ ಒಂದೊಂದು ವಿಲೇಜ್ ಅಲ್ಲೋ ಒಂದೊಂದು ತಾಲೂಕು ಮಟ್ಟದಲ್ಲೋ ಈ ವ್ಯವಸ್ಥೆ ಮಾಡಿದ್ರೆ ಆಕ್ಚುಲಿ ರೈತ ಬೆಳೆದಿದ್ದನ್ನ ಡೈರೆಕ್ಟ್ ಮಾರೋದಕ್ಕಿಂತ ವ್ಯಾಲ್ಯೂ ಆಡೆಡ್ ಆದ್ರೆ ಆತನು ಸರ್ವೈವ್ ಆಗ್ತಾನೆ. ಇವಾಗ ಏನು ರೈತರ ಸಮಸ್ಯೆ ಇದೆ ಅದು ಪರಿಹಾರ ಆಗುತ್ತೆ. ಇನ್ನೊಂದು, ಹೊರದೇಶದಿಂದ ಬಂದಿರುವಂತಹ ಈ ಇಂಪೋರ್ಟೆಡ್ ಆಯಿಲ್ಸ್ ನ ಯೂಸ್ ಮಾಡೋದ್ರಿಂದ ನಾವು ದೇಶದ್ರೋಹಿಗಳಾಗ್ತೀವಿ. ಅದೇ ನಾವು ಇಲ್ಲಿ ನಮ್ಮ ರೈತರ ಮಕ್ಕಳು ಕಷ್ಟಪಟ್ಟು ಬೆಳೆಸಿರೋದು, ಪ್ರೀತಿಯಾಗಿ ಬೆಳೆಸಿರೋಂಥದ್ದು, ಅದರಲ್ಲಿ ಎಲ್ಲಾ ನ್ಯೂಟ್ರಿಯೆಂಟ್ಸ್ ಏನೇನಿದೆ, ಈಗ ಉದಾಹರಣೆಗೆ ಕಳೆಕಾಯಿ ಇದೆಯಲ್ಲ, ಅದ್ರ ಮೇಲೆ ಗುಲಾಬಿ ಬಣ್ಣದ ಸಿಪ್ಪೆ ಇದೆಯಲ್ಲ, ಅದರಲ್ಲಿ ತುಂಬಾ ಅದ್ಭುತವಾದ ವಿಷಯಗಳಿದಾವೆ. ಅಂದ್ರೆ ಎಷ್ಟೋ ಕಾಯಿಲೆಗಳು ನಮ್ಮಲ್ಲಿ ತಡೆಯುವಂತಹ ಶಕ್ತಿ ಅದರಲ್ಲಿದೆ. ಫುಲ್ ಹೋಲ್ ಆಗಿ ಎಕ್ಸ್ಟ್ರಾಕ್ಟ್ ಮಾಡೋ ಆಯಿಲ್ ರೈತರಿಂದ ನಮ್ಗೆ ನೇರ ಬಂದಾಗ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ಏನೋ ಒಂದು ಹೇಳ್ತಾ ಇರಲ್ಲ, ಸೋನೆಕ್ಕೆ ಚಿಡಿಯಾ ಅಂತೇಳಿ ಭಾರತ, ಅದಾಗೋದ್ರಲ್ಲಿ ಎರಡನೇ ಪ್ರಶ್ನೆ ಇಲ್ಲ. ಯಾಕೆಂದ್ರೆ ಇವತ್ತು ಯಾವ್ದೋ ಒಂದು ಇಂಪೋರ್ಟ್ ಮಾಡಿ ಪ್ಯಾಕ್ ಮಾಡಿದನ್ನ ಅದನ್ನ ಪ್ರೊಡಕ್ಟಿವಿಟಿ ಅಂತ ತೋರಿಸ್ತಿದ್ದಾರೆ. ಆದ್ರೆ ರಿಯಲ್ ಪ್ರೊಡಕ್ಟಿವಿಟಿ ಭೂಮಿಯಿಂದ ಉತ್ಪಾದನೆ ಆಗ್ಬೇಕು. ಫ್ಯಾಕ್ಟರಿ ಔಟ್ಪುಟ್ ನ GDP ಗ್ರೋತ್ ಅಲ್ಲಿ ಅದು ತೋರಿಸಿದ್ರೆ ಏನು ಉಪಯೋಗ? ಒಬ್ಬ ರೈತನಿಗೆ ಅನುಕೂಲ ಆಗೋ ತರ, ವ್ಯಾಲ್ಯೂ ಅಡೆಡ್ ಮಾಡೋ ತರ ಅವನಿಗೆ ಎಜುಕೇಟ್ ಮಾಡಿದ್ರೆ ದೇಶದ ಆರೋಗ್ಯನೂ ಚೆನ್ನಾಗಿರುತ್ತೆ, ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ. ನಮ್ಮ ಆರೋಗ್ಯ ಚೆನ್ನಾಗಿದ್ರೆ ದೇಶದ ಆರೋಗ್ಯ ಚೆನ್ನಾಗಿರುತ್ತೆ. ಅಂದ್ರೆ ಈ ಮಿನರಲ್ ಆಯಿಲ್ ಗಳನ್ನ ಇಷ್ಟು ಈಸಿಯಾಗಿ ಬಳಸ್ತಾರೆ, ಉಪಯೋಗಿಸ್ತಾರೆ ಅಂತಂದ್ರೆ ಅದು ಎಲ್ಲಿಂದ ಬರುತ್ತೆ ಅಂತ ಅನ್ನುವಂಥದ್ದು. ಅಂದ್ರೆ ವಿದೇಶಗಳಿಂದ ಬರುವಂತದ್ದು, ಅದಕ್ಕೆ ಸರ್ಕಾರವೇ ಪರ್ಮಿಷನ್ ಕೊಟ್ಟಿರುತ್ತೆ. ಅದು ಹೇಗೆ ಸಿಗ್ಲಿಕ್ಕೆ ಸಾಧ್ಯ ಅಷ್ಟು ಸುಲಭವಾಗಿ? ಎಲ್ಲರಿಗೂ ಕೂಡ ಆಯಿಲ್ ಮಾಫಿಯಾ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ ಅಂತಂದ್ರೆ, ಆರಾಮಾಗಿ 70-80% ಮಿಕ್ಸ್ ಮಾಡ್ತಾರೆ ಅಂತಂದ್ರೆ ಸರ್ಕಾರಕ್ಕಂತೂ ಗಮನಕ್ಕೆ ಬಂದಿರುತ್ತೆ ಖಂಡಿತವಾಗ್ಲೂ. ಇದು ನಮ್ಮಲ್ಲಿ ಮಾನಿಟರಿಂಗ್ ಸಿಸ್ಟಮ್ ಇಲ್ಲ. ಇದು ಏನಂತ ಹೇಳಿದ್ರೆ, ಈಗ ಹೇಳ್ತಾರೆ ಯಾವುದೇ ಒಂದು ಇದರಲ್ಲಿ ಒಳ್ಳೆ ಯು ವಿಲ್ ಹ್ಯಾವ್ ಎ ಸಿವಿಲ್ ಸೊಸೈಟಿ ಐದರ್ ಬಿಕಾಸ್ ಆಫ್ ಎ ಫಿಯರ್ ಆಫ್ ಎ ಗಾಡ್ ಆರ್ ಎ ಲೋಕಲ್ ಪೊಲೀಸ್ ಮ್ಯಾನ್ ಅಂತ. ನೀವು ಟ್ರಾಫಿಕ್ ಪೊಲೀಸ್ ಇದ್ರೆ ಟ್ರಾಫಿಕ್ ಹೇಗಿರುತ್ತೆ, ಇಲ್ಲೇ ಇದ್ರೆ ಹೇಗಿರುತ್ತೆ. ಇದು ರೆಗ್ಯುಲೇಟರಿ ಸಿಸ್ಟಮ್ ಲ್ಯಾಕಿಂಗ್. ಇದು ಕೇಯಾಸ್ ಕ್ರಿಯೇಟ್ ಮಾಡೋಕೆ ಇದು ಒಂದು ವ್ಯವಸ್ಥೆ ಇದೆ. ಮತ್ತೆ ಸಾಮಾನ್ಯವಾಗಿ ಮೊದಲು ಏನು ಹೇಳ್ತಿದ್ರು, ನಮ್ಮ ಮೊದಲೆಲ್ಲ ಈಗೂ ನಡೀತಾ ಇರ್ತಕ್ಕಂಥದ್ದು, ನಮ್ಮ ತಟ್ಟೆಯ ಊಟ ಇಟ್ಸ್ ಎ ಪೆಟ್ರೋಲಿಯಂ ಜೆಲ್ಲಿ ಅಂತ. ಯಾಕಂದ್ರೆ ಅದಕ್ಕೆ ಬೆಳೆದಿಕ್ಕೆ ಹಾಕಿದ್ದು ಯೂರಿಯಾ ಪೆಟ್ರೋಲಿಯಂ ಬರ್ತದೆ, ಗೊಬ್ಬರಗಳು ಎಲ್ಲವೂ ಪೆಟ್ರೋಲಿಯಂ ಉತ್ಪನ್ನಗಳು, ಅದಕ್ಕೆ ಹಾಕಿರೋ ಬಣ್ಣಗಳು ಪೆಟ್ರೋಲಿಯಂ ಉತ್ಪನ್ನಗಳು, ಎಲ್ಲವೂ ಪೆಟ್ರೋಲಿಯಂ ಭೂಮಿಯ ಬಗದು ತೆಗೆದ್ರಿಂದ ನಾವು ಆಹಾರ ಉತ್ಪಾದನೆ ಮಾಡ್ತಾ ಇದೀವಿ. ಉತ್ಪಾದನೆ ಮಾಡುವ ರೀತಿಯಲ್ಲೂ ಅಲ್ಲಿಗೆ ಮೊದಲು ಅಕ್ಯುಸೇಷನ್ ಇತ್ತು. ಆದ್ರೆ ಇವತ್ತು ನಾವು ಉತ್ಪಾದನೆ ಮಾಡಿ ಅಲ್ಲಿ ಸಿದ್ಧ ಮಾಡುವ ಪ್ರೋಸೆಸ್ ಮಾಡೋಲ್ಲೂ ಕೂಡ ಪೆಟ್ರೋಲಿಯಂ ಸೇರ್ತಾ ಇದೆ. ಅಲ್ಲ, ಒಂದು ಗಾಡಿಗೂ ಬಾಡಿಗೂ ವ್ಯತ್ಯಾಸವೇ ಇಲ್ಲ. ಸೊ ಈ ರೀತಿ ಆಗ್ತಾ ಇರೋದು ದುರಂತ. ಮತ್ತೆ ನಮ್ಮಲ್ಲಿ ಏನಾಯ್ತು, ನಾಗೇಶ್ ಹೇಳಿದಾಗೆ ಇಲ್ಲಿ ನಾವು ಬೆಳ್ಕೊಳ್ಬೇಕಾಗಿತ್ತು. ಈಗ 50,000 ಕೋಟಿಯಿಂದ ಫಾರಿನ್ ಇಂದ ಆಯಿಲ್ ತರಿಸ್ಕೊಳ್ತೀವಿ ನಾವು. ಪೆಟ್ರೋಲಿಯಂ ಆಯಿಲ್ ಅಲ್ಲ, ಪೆಟ್ರೋಲಿಯಂ ಆಯಿಲ್ಗೆ ಎಷ್ಟು ಖರ್ಚು ಮಾಡ್ತೀವೋ ಎರಡನೇ ದೊಡ್ಡ ನಮ್ಮ ಫಾರಿನ್ ಎಕ್ಸ್ಚೇಂಜಿಗೆ ಆಘಾತ ಆಗ್ತಾ ಇರ್ತಕ್ಕಂಥದ್ದು ಮಲೇಷಿಯಾದ ಪಾಮ್ ಆಯಿಲ್, ಸೌತ್ ಅಮೆರಿಕಾದ ಸೋಯಾಬೀನ್ ಆಯಿಲ್. 50,000 ಕೋಟಿ ನಾವು. ಅದಕ್ಕೆ ಸ್ವಾಮಿನಾಥನ್ ಕೆಲವು ಕಡೆ ಹೇಳಿದ್ರು, ನಾವು ಹೊರದೇಶದಿಂದ ಎಣ್ಣೆ ತರಿಸ್ಕೊಳ್ಳೋದು ಬಡತನವನ್ನ ಇಂಪೋರ್ಟ್ ಮಾಡ್ಕೊಂಡಂಗೆ ಅಂತ.
ಇಟ್ಸ್ ಇಂಪೋರ್ಟಿಂಗ್ ಪಾವರ್ಟಿ ಅಂತ. ಸೊ ನಾವು ಮಾಡಬೇಕಾಗಿತ್ತು, ಅದನ್ನ ಮಾಡಲಿಲ್ಲ. ಮತ್ತೆ ಸಣ್ಣ ಸಣ್ಣ ರೀತಿಯಲ್ಲಿ ನಾವು ಈ ನಮ್ಮ ಆರೋಗ್ಯಕ್ಕೆ, ಈಗ ನೀವು ನೀವು ಬಹಳ ಇಂಟ್ರೆಸ್ಟಿಂಗ್, ನನಗೆ ಗೊತ್ತಿರಲಿಲ್ಲ, ಒಂದು ಮನೆಯಲ್ಲೂ ಗಾಣ ಇತ್ತು ಅಂತ. ವೆರಿ ಇಂಟ್ರೆಸ್ಟಿಂಗ್ ಅದು. ನೋಡಿ, ನಮ್ಮ ಫುಡ್ ಸೆಕ್ಯೂರಿಟಿ, ಫುಡ್ ಸೇಫ್ಟಿ ನಮ್ಮ ಕೈಯಲ್ಲಿರಬೇಕು. ನಾವೇ ಏನ್ ಮಾಡಿದೀವಿ, ಎಲ್ಲವನ್ನೂ ಬಿಟ್ಟಿದ್ದೆವು. ಉಪ್ಪಿನಕಾಯಿಯಿಂದ ಹಿಡಿದು ಮೆಣಸಿನ ಪುಡಿಯಿಂದ ಹಿಡಿದು ಎಲ್ಲವನ್ನು ಬಿಟ್ಕೊಂಡಿದೀವಿ ನಾವು, ಆಯ್ತಾ. ಸೊ ಎಲ್ಲವೂ ಹೊರಗಡೆಯಿಂದ ಬರ್ತಕ್ಕಂಥದ್ದಾಗಿದೆ. ಅದಕ್ಕೆ ಈಗ ಹೇಳ್ತಾರೆ, ರೈತರಿಗೆ ಕೇಳ್ತಾರೆ, ರೈತ ಅಂದ್ರೆ ಯಾರು ಅಂದ್ರೆ ಬೀಜ ತಗೊಂಡು, ಪೆಸ್ಟಿಸೈಡ್ ತಗೊಂಡು, ಫರ್ಟಿಲೈಸರ್ ತಗೊಂಡು, ಹರ್ಬಿಸೈಡ್ ತಗೊಂಡು, ಫಂಗಿಸೈಡ್ ತಗೊಂಡು, ಕೊನೆಗೆ ಸೂಸೈಡು ಅಂತ. ಎಲ್ಲವೂ ಹೊರಗಡೆಯಿಂದ ಬಂದು ಕೊನೆಗೆ ಈ ರೀತಿ ಆಗ್ತಕ್ಕಂಥದ್ದು ಅಂತ ಹೇಳ್ತಕ್ಕಂಥದ್ದು. ಸೊ ನಮ್ಮ ತಟ್ಟೆಯ ಊಟವೂ ಕೂಡ ನಮ್ಮ ಮನೆಗೆ, ನಮ್ಮ ಅಡುಗೆ ಮನೆಯಲ್ಲಿ ನಾವೇ ಎಷ್ಟು ಸಿದ್ಧ ಮಾಡ್ಕೊಳ್ತೀವೋ, ಮೂಲಭೂತ ಪದಾರ್ಥ ಯಾರು ತಗೊಳ್ತಾನೋ ಅವನ ಮನೆಯಲ್ಲಿ ಆರೋಗ್ಯ ಇರುತ್ತಂತೆ. ಇವು ನಿಮ್ಗೆ ಬ್ರೆಡ್ ತಗೊಂಡು ಜಾಮ್ ಹಚ್ಚಿ ಬಟರ್ ಹಚ್ಚಿ ಸಾಸ್ ತಗೊಂಡು ತಿಂದ್ರೆ ಅವ್ನ್ ಹೆಂಗ್ ಸಾಧ್ಯ ಇದೆ? ಆರೋಗ್ಯ ನಮ್ಮ ಕೈಯಲ್ಲಿ ಇರಲ್ಲ. ಏನಾಗಿತ್ತು ಗೊತ್ತಾ, ಇದು ನನಗೆ ಇಷ್ಟು ಈಸಿಯಾಗಿ ಸಿಗುತ್ತೆ ಅಂತಲೂ ಗೊತ್ತಿರ್ಲಿಲ್ಲ. ನಾವು ನಮ್ಗೆ ಯಾರೊಬ್ರು ಹೇಳಿದ್ರು, ಇಂತಿಂತ ಶಾಪಲ್ಲಿ ಸಿಗುತ್ತೆ, ಇದು ನಿಮ್ಗೆ ಈ ಕಳಾಸಿಪಾಳ್ಯ ಇದ್ರಲ್ಲೆಲ್ಲ ಬಿಸ್ನೆಸ್ ಆಗಿ ಮಾರ್ಕೆಟ್ ಮಾಡ್ತಾರೆ ಅಂತ. ನಾವು ಹೋಗಿ ಕೇಳಿದವನು ಫಸ್ಟ್ ಕ್ವಶನ್ ಕೇಳಿದ್ದೆ ಇದು, ತೆಂಗಿನ ಎಣ್ಣೆಗೆ ಹಾಕಕ್ಕ ಅಂತ. ಅಂದ್ರೆ ಇದು ಫಸ್ಟ್ ನಮಗ್ ಗೊತ್ತಿರ್ತಿದ್ರು ಅವ್ರಿಗೆ ಗೊತ್ತಿರುವಂತಹ ಸತ್ಯ. ಅವ್ರಿಗೆ ಗೊತ್ತೇ, ಫಸ್ಟ್ ಕ್ವಶನ್ ಕೇಳಿದ್ದೆ ತೆಂಗಿನಿಗೆ ಹಾಕಕ್ಕ ಅಂತ. ಇಲ್ಲ, ನಾವು ಪೆಪ್ಪರಿಗೆ ಹಾಕಕ್ಕೆ ಅಂತ ಹೇಳಿದ್ವಿ. ಆಗ ಅವನು ಹೇಳ್ತಾನೆ, ಎಂತೆಂತಕ್ಕೆ ಯೂಸ್ ಆಗ್ತಿದ್ಯೋ ಇದು ಅಂತ. ಅವನೇನ್ ತಿಳ್ಕೊಂಡಿದ್ದು ಇದಕ್ಕೆ ಮಾತ್ರ ಅಂತ. ಅಂದ್ರೆ ಅವ್ನಿಗೆ ಒಂಥರ ಹೆಮ್ಮೆ, ಎಂತೆಂತಕ್ಕೆ ಯೂಸ್ ಆಗುತ್ತೋ ಇದು. ಇದನ್ನೆಲ್ಲ ವ್ಯಾಲ್ಯೂ ಅಡಿಷನ್ ಅಂತ ಹೆಚ್ಚಾಗ್ತದೆ, ಅವನಿಗೆ ವ್ಯಾಲ್ಯೂ ಅಡಿಷನ್ ಅಂತ, ಅವನಿಗೆ ವ್ಯಾಪಾರ ಸಿಗುತ್ತೆ ಅಂತ. ಆದ್ರೆ ಇದು ಎಂಥ ವಿಷಯ ಅಂತ ಅವನಿಗೆ, ಅವನು ಮಾರುವವನು ಎಂಥ ಸಾವನ್ನೆಲ್ಲ ಕೊಡ್ತಾ ಇದ್ದಾನೆ ಅಂತ ಅವನಿಗೆ ಒಂದು ಕನಿಷ್ಠ ಪರಿಜ್ಞಾನನೂ ಇಲ್ಲ ಅಂತ ನೋಡಿ. ಅಂದ್ರೆ ಆ ಪರಿಜ್ಞಾನನ ನಮ್ಮ ಸರ್ಕಾರ ಕೂಡ ಕೊಡ್ಲಿಲ್ಲ. ಇದನ್ನ ತುಂಬಾ ಸ್ಟ್ರಿಕ್ಟ್ ಆಗಿ ಯಾರಿಗೂ ಕೊಡಬಾರ್ದು, ಲೈಸೆನ್ಸ್ ಇದ್ದವರಿಗೆ ಮಾತ್ರ ಕೊಡಬೇಕು. ಇದ್ರ ಏನು ಕಾಸ್ಮೆಟಿಕ್ಸ್ ಅವ್ರು ಇವರಿಗೆ ಮಾತ್ರ ಕೊಡ್ಬೇಕು. ನಾನು ತಗೊಂಡ್ ಬಂದೆ ಅಂದ್ರೆ ಯಾರು ಎಲ್ಲರೂ ತಗೊಂಡ್ ಬರ್ಬೋದು. ಅಲ್ಲ, ನಮ್ಮಲ್ಲಿ ಅಂದ್ರೆ ಬೇಡದ ವಸ್ತುಗಳು ಈಸಿಯಾಗಿ ಸಿಗುತ್ತೆ, ಬೇಕಾದ ವಸ್ತುಗಳಿಗೆ ರೆಸ್ಟ್ರಿಕ್ಷನ್ ಜಾಸ್ತಿ ಇರುತ್ತೆ. ಇನ್ನೊಂದು ಯಾವ ತರ ವ್ಯವಸ್ಥೆ ಆಗಿದೆ ಅಂದ್ರೆ, ಈಗ ನೋಡಿ ಪಾಪ ಆಯಿಲ್ ಮಿಲ್ಲರ್ಸ್ಗಳು ಬಹಳ ಕಷ್ಟಪಟ್ಟು ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ ವ್ಯವಸ್ಥೆ ಮಾಡಿರ್ತಾರೆ. ಈಗ ಈ ಇಂಪೋರ್ಟೆಡ್ ಆಯಿಲ್ಗಳು 70 ರೂಪಾಯಿ 80 ರೂಪಾಯಿಗೆ 90 ರೂಪಾಯಿಗೆ ಇವರು ಸೋಯಾಬೀನ್ ಬೇಕಂದ್ರೆ ಸೋಯಾಬೀನು, ಗ್ರೋನೆಟ್ ಬೇಕಾದ್ರೆ ಗ್ರೋನೆಟ್, ಸನ್ಫ್ಲವರ್ ಬೇಕಾದ್ರೆ ಸನ್ಫ್ಲವರ್ ಅಂತ ಕೊಟ್ಟಾಗ ಅವರು ಒಳ್ಳೇದ್ ಕೊಡ್ಬೇಕು ಅಂತ ಇದ್ದವ್ರು ದೇ ಫೋರ್ಸ್ ಟು ಡೂ ಇಟ್. ಆಕ್ಚುಲಿ ಅವ್ರಿಗೆ ಯಾರಿಗೆ ಆಗ್ಲಿ ಸಮಾಜದಲ್ಲಿ ಬದುಕೋರ್ಗೆ ಸಮಾಜದ ಕಳ್ಕಳಿ ಇರುತ್ತೆ ಖಂಡಿತ. ಯಾರೋ ಈಗ ಮೇಲಿನ ಮಟ್ಟದ ಜನಗಳಿಗೆ ಬಿಟ್ರೆ ಸಮಾಜದಲ್ಲಿ ಬದುಕಿದಾಗ ಸುತ್ತಮುತ್ತ ಅಣ್ಣ ತಮ್ಮ ಅವರು ಫ್ರೆಂಡ್ಸ್ ರಿಲೇಷನ್ಸ್ ಎಲ್ರು ಆ ಎಣ್ಣೆ ಉಪಯೋಗಿಸ್ತಾರೆ. ಇವಾಗ ಒಬ್ಬ ಆಯಿಲ್ ಮಿಲ್ ಇಟ್ಟಿದ್ದಾನೆ ಅಂದ್ರೆ ಅವ್ರ ಸುತ್ತಮುತ್ತ ನಮ್ಮವ್ರದಪ್ಪ ಅಂತ ಹೇಳಿ ಖಂಡಿತ ನಿಂತಾರೆ. ಅವ್ರಿಗೂ ಫೋರ್ಸ್ ಟು ಡೂ ಇಟ್. ಅವಾಗ ಏನಾಗ್ತದೆ, ಈ ವ್ಯವಸ್ಥೆಯಲ್ಲಿ ಓವರ್ ಆಲ್ ಇಂಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ. ವ್ಯವಸ್ಥೆಯಲ್ಲಿ ಎಲ್ಲರೂ ಕೂಡ ನಾವು ಸಿಲುಕೊಂಡ್ಬಿಟ್ಟಿದ್ವಿ ಅಂತ ಅನ್ನುವಂಥದ್ದು. ಮಂಗಳೂರಿನಿಂದ ಆನಂದ್ ಶೆಟ್ಟಿ ಅವರು ಕರೆ ಮಾಡಿದ್ದಾರೆ. ಆನಂದ್ ಶೆಟ್ಟಿ ಅವರು ನಮಸ್ಕಾರ. 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 ಈ ಡೆಡ್ಲಿ ಎಣ್ಣೆಯ ಸ್ಟೋರಿ ಕೇಳಿ ಏನ್ ಅನ್ಸ್ತಾ ಇದೆ ತಮ್ಗೆ? ಅಯ್ಯೋ ದೇವ್ರೆ, ಖಂಡಿತವಾಗ್ಲೂ ಬಹಳ ಸಂತೋಷ ಆಗ್ತಿದೆ. ಯಾಕಂದ್ರೆ ಸುವರ್ಣ ಟಿವಿ ಅವರು ಬಹಳ ಒಂದು ದೊಡ್ಡ ಒಂದು ಆಂದೋಲನ ಮಾತಾಡಿದ್ದಾರೆ. ನೀವು ನಾವೇನು ಹಿಂದುತ್ವ ಪರ ಹೋರಾಟ ಏನಿದ್ರು ನಮ್ಮ ಹೋರಾಟ ಇದ್ದದ್ದು ಹಿಂದುತ್ವ ಪರ ಅಂತ ಇತ್ತು. ನಾನು ಶ್ರೀರಾಮ್ ಸೇನೆ ವಿಭಾಗ ಅಧ್ಯಕ್ಷನಾಗಿದ್ದೆ. ಈಗ ಎಣ್ಣೆ ವಿಷಯಕ್ಕೆ ಬರೋದಾದ್ರೆ ಖಂಡಿತ ಈಗಿನ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ, ಪ್ರತಿಯೊಂದು ಹೆಜ್ಜೆಯಲ್ಲೂ ಎಣ್ಣೆ ಎಲ್ಲ ಕಲಬೆರಕೆ ಇದೆ. ಪ್ರತಿಯೊಂದು ಎಣ್ಣೆ ತಗೊಂಡು ನೋಡಿ ಎಲ್ಲ ಕಲಬೆರಕೆ. ಏನು ಮಾಲಿಕ್ ಹೊಡೆದಿದ್ರು ನೋಡಿ, ಅದನ್ನ ನಾವು ನಾವು ಇಲ್ಲೂ ಕೂಡ ನಾವು ಪ್ರಯತ್ನ ಮಾಡ್ತಾ ಇದೀವಿ. ಯಾಕಂದ್ರೆ ಪ್ರತಿಯೊಂದು ಮನೆಗೆ ಯಾವ ರೀತಿ ನಾವು ಯೂಸ್ ಮಾಡ್ಕೊಳ್ಳೋದು ಅರ್ಥ ಇಲ್ಲ. ಆದ್ರೆ ಪ್ರತಿಯೊಂದು ಎಣ್ಣೆನು ಕಲಬೆರಕೆ, ಯಾವ ಎಣ್ಣೆ ತಗೊಂಡು ಕಲಬೆರಕೆ. ಅಲ್ಲ, ಮಂಗಳೂರಿನಲ್ಲಿ ಈಗಷ್ಟೇ ವಿಜಯಲಕ್ಷ್ಮಿ ಹೇಳ್ತಾ ಇದ್ರು, ಮನೆಗೊಂದು ಗಾಣ ಇರ್ತಿತ್ತು, ಮನೆಯಲ್ಲೇ ಎಣ್ಣೆ ತಯಾರು ಮಾಡ್ಕೊಳ್ತಿದ್ರು. ಬಹುಶಃ ಮನೆಯಲ್ಲಾಗೋದನ್ನ ನಾವು ಬಿಟ್ಟು ಬೇರೆ ಕಡೆಯಿಂದ ತರಲಿಕ್ಕೆ ಹೊಟ್ಟೆ ನಮ್ಗೆ ದೊಡ್ಡದಾದಂತಹ ಆಘಾತವನ್ನು ತರ್ತಾ ಇದೆಯಾ ಅಂತ. ಖಂಡಿತವಾಗ್ಲು ವಿಜಯಲಕ್ಷ್ಮಿ ಅವರಿಗೆ ನನ್ನ ಪ್ರಕಾರ ವಿಜಯಲಕ್ಷ್ಮಿ ಗೊತ್ತಿದೆ ಮಂಗಳೂರಲ್ಲಿ ಎಲ್ಲೆಲ್ಲಿ ನಡೀತಾ ಇದೆ, ಯಾವ ಕಲಬೆರಕೆ ಎಲ್ಲ ಅವ್ರಿಗೆ ಗೊತ್ತಿದೆ. ನನ್ನ ಪ್ರಕಾರ ನಿಜವಾಗ್ಲೂ ನಾವು ಅವರಿಗೆ ಸಾಥ್ ಕೊಡ್ತೀವಿ. ಯಾಕಂದ್ರೆ ಇದನ್ನ ನಿಲ್ಲಿಸಬೇಕು. ದಯವಿಟ್ಟು ನಿಮ್ಮ ಚಲನ ಮುಖಾಂತರ ಹೇಳ್ತಾ ಇದ್ದೀನಿ, ದಯವಿಟ್ಟು ಇಂಥ ಒಂದು ಕಲಬೆರಕೆ ವಸ್ತುವನ್ನು ಯಾರು ಎಲ್ಲಿ ಕೂಡ ಆನಂದ್ ಅವರು ತಮ್ಮ ಕಾಳಜಿ ಅರ್ಥ ಆಗುತ್ತೆ. ಧನ್ಯವಾದಗಳು ಸುವರ್ಣ ನ್ಯೂಸ್ನೊಂದಿಗೆ ಮಾತನಾಡೋದಕ್ಕೆ. ಬಹುಶಃ ಈಗ ಗ್ರಾಹಕರು ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ, ಎಚ್ಚೆತ್ತುಕೊಳ್ಬೇಕಾಗುತ್ತೆ. ಸರ್ಕಾರವನ್ನ ಕೂಡ ಎಚ್ಚರಿಸುವಂತಹ ಪ್ರಯತ್ನವನ್ನ ಈ ಮೂಲಕ ಕವರ್ ಸ್ಟೋರಿ ತಂಡ ಮಾಡಿರುವಂತದ್ದು. ಈಗಲಾದ್ರೂ ಎಚ್ಚೆತ್ತುಕೊಂಡಿಲ್ಲ ಅಂತಂದ್ರೆ ಇನ್ನು ಮುಂದೆ ಸಾವು ನೋವುಗಳಿಗೆ ಯಾರು ಜವಾಬ್ದಾರಿ ಎನ್ನುವಂತಹ ಪ್ರಶ್ನೆಗೆ ಸರ್ಕಾರವೇ ಉತ್ತರಿಸಬೇಕಾಗುತ್ತೆ. ಇದರ ಬಗ್ಗೆ ಇನ್ನಷ್ಟು ಮಾತನಾಡೋಣ ಒಂದು ಪುಟ್ಟ ವಿರಾಮದ ನಂತರ. ಸಿಎಸ್ಎಸ್ ಕಾರ್ಡ್ ಹುಲಿ ಸಂರಕ್ಷಣಾ ಅಭಿಯಾನ, ಫೋಟೋಗ್ರಾಫರ್ಸ್ಗೊಂದು ಸುವರ್ಣಾವಕಾಶ, ಟೈಗರ್ ಫೋಟೋಗ್ರಫಿ ಕಾಂಟೆಸ್ಟ್,
2 ವಿಭಾಗಗಳಲ್ಲಿ ಸ್ಪರ್ಧೆ. ಟೈಗರ್ ಇನ್ ಆಕ್ಷನ್, ಟೈಗರ್ ಫ್ಯಾಮಿಲಿ. ಸೇವ್ ಟೈಗರ್ ಅಟ್ suvarnanews.in ಇಲ್ಲಿಗೆ ಫೋಟೋ ಕಳಿಸಿ ಆಕರ್ಷಕ ಬಹುಮಾನ ಗೆಲ್ಲಿ. ಪ್ರವೇಶ ಉಚಿತ. In association with the Windflower Resorts and Spa. Test drive? Sir, the new Bolt with the powerful Revitron 1.2 turbo? Yes. It also has an touchscreen infotainment system. Also has 9th Gen ABS multi-drive multi-feature Bolt. Get set Bolt. ನಿಮ್ಮ ಹತ್ರ ಸುಳ್ಳು ಹೇಳಿದ್ನಲ್ಲ, ನಿದ್ದೆ ಬರ್ತಿರ್ಲಿಲ್ಲ. You take care. ಸತ್ಯದಲ್ಲಿ ಎಷ್ಟೊಂದು ನೆಮ್ಮದಿ ಇರುತ್ತಲ್ವೇ? ಕಿನ್ಲೆ ಹನಿ ಹನಿಯಲ್ಲೂ ನೈಜತೆ. Come on guys, push! ರಾಕಿ ತಳ್ಳು ಮಾರಾಯ. ಓಹ್, ನನ್ನ ಕೈಗಳು ಉರಿಯುತ್ತಿದೆ. ಈ ಎತ್ತಿನ ಗಾಡಿಯನ್ನು ನೀನೇ ತಳ್ಳು. ನನ್ನ ಕೈಲಿ ಆಗೋಲ್ಲ. ಚಾಲು ಆಗು ನನ್ ಡಾರ್ಲಿಂಗ್. ನಿನ್ನ ಡಾರ್ಲಿಂಗ್ ಯಾವಾಗ್ಲೂ ಚಾಲೂನೆ. ಅರೆ ಏನಪ್ಪ ಒಂದ್ ನಿಮಿಷ ರಾಕಿ, ನಿನ್ ಸ್ನಿಕರ್ಸ್ ತಿನ್ನು. ಯಾಕೆಂದ್ರೆ ನಿಂಗ್ ಹಸಿವಾದಾಗ ನೀನು ಹೀರೋಯಿನ್ ಆಗ್ಬಿಡ್ತೀಯ. ಈಗ ಸರಿನಾ? ಸರಿ. ಹಸಿವಾದ್ರೆ ನೀನಾಗಿರಲ್ಲ. ಸ್ನಿಕರ್ಸ್ ನಲ್ಲಿದೆ ನಟ್ಸ್, ಚಾಕ್ಲೇಟ್ ಮತ್ತು ಕ್ಯಾರಮೆಲ್. ಹಂಗ್ರಿ ಎತ್ಕೊಳ್ಳಿ ಸ್ನಿಕರ್ಸ್. ಒಡವೆನ ಅಡವಿಡ್ಬೇಕಲ್ಲ, ಅದಕ್ಕೆ ಎಷ್ಟು ಗೋಲ್ಡ್ ಲೋನ್ ಕಂಪನಿ ಇದೆಯಲ್ಲ, ಒಡನೆ ಲೋನ್ ಸಿಗುತ್ತೆ. ಲೋನ್ ಏನೋ ಸಿಗುತ್ತೆ, ಅದಕ್ಕೆ ಯಾಕೆ ಆತಂಕ? ಇವಾಗ ರೆಪ್ಕೋ ಬ್ಯಾಂಕ್ ಹೋಗು. ಇಂಡಿಯಾ ಸರ್ಕಾರದ ನಿರ್ವಹಣೆ, ಒಳ್ಳೆ ಸಂರಕ್ಷಣೆ. ಅದ್ ಸರಿ, ಅವಸರಕ್ಕೆ ದುಡ್ಡು ಸಿಗುತ್ತಾ? ಧಾರಾಳವಾಗಿ. ರೆಪ್ಕೋ ಬ್ಯಾಂಕ್ ನಲ್ಲಿ ಎಲ್ಲ ಕೆಲಸದ ದಿನಗಳಲ್ಲೂ ಒಡವೆ ಸಾಲ ತಕ್ಷಣ ಕೊಡ್ತಾರೆ. ಒಡವೆನ ವಾಪಸ್ ಪಡೆಯುವಾಗ್ಲೂ ಅಷ್ಟೇ. ಆದ್ರೆ ಬಡ್ಡಿ ನ್ಯಾಯವಾದ ಬಡ್ಡಿನೇ. ರೆಪ್ಕೋ ಬ್ಯಾಂಕ್, ಚುರುಕಾದ ನಮ್ಮ ಕಾರ್ಯ, ಈಡೇರುವುದು ನಿಮ್ಮ ಸೌಕರ್ಯ. ಜೀವನದಲ್ಲಿ ನಾವೆಲ್ಲರೂ ನಡೆಯಲೇಬೇಕು, ಆದ್ರೆ ಕೆಲವು ಸಲ ನೆಗೆಯಲೂಬೇಕು, ಓಡ್ಲೇಬೇಕು. ನಡೆಯಿರಿ, ಓಡಿರಿ, ನೆಗೆಯಿರಿ. ಪ್ಯಾರಾಗಾನ್ ಪ್ಯಾರಾಲೈಡ್. Savson World Class Lubricants from Savita. ಇದು ಮತ್ತು ಇದು ಕೂಡ ಎಲ್ಲ ಟ್ರೈ ಮಾಡ್ಬಿಟ್ಟೆ, ಆದ್ರೆ ಡ್ಯಾಂಡ್ರಫ್ ಮತ್ತೆ ವಾಪಸ್. ಆಗ ನನಗೆ ಸಿಕ್ತು ಡೀಪ್ ಫ್ರೀ ಓವರ್ ನೈಟ್ ಲೋಷನ್. ಮಲಗುವ ಮುನ್ನ ಡೀಪ್ ಫ್ರೀನ ಸ್ಕ್ಯಾಲ್ಪ್ ನಲ್ಲಿ ಮಸಾಜ್ ಮಾಡಿ. ಇದರ 3 ಪವರ್ ಇಂಗ್ರೀಡಿಯೆಂಟ್ಸ್ ಇಡೀ ರಾತ್ರಿ ಕೆಲಸ ಮಾಡುತ್ತೆ. ಕಠಿಣ ಡ್ಯಾಂಡ್ರಫ್ ನಿಂದ ಮುಕ್ತಿ ಸಿಗುತ್ತೆ. ಡೀಪ್ ಫ್ರೀ ಕ್ಲಿನಿಕಲಿ ಪ್ರೂವ್ ಮಾಡಿದೆ. ಕೇವಲ 2 ಬಾರಿ ಬಳಸಿರಿ, ವ್ಯತ್ಯಾಸ ಕಾಣಿರಿ. ಡೀಪ್ ಫ್ರೀ ಲೋಷನ್, ಡ್ಯಾಂಡ್ರಫ್ ಗೆ ಪ್ರೂವನ್ ಸೊಲ್ಯೂಷನ್. ಉಲ್ಲಾಸ ಬಂದಿದೆ, ಉತ್ಸಾಹ ಬಂದಿದೆ, ಒಳಗೆ ನನ್ನೊಳಗೆ, ಒಳಗೆ ನನ್ನೊಳಗೆ ಸಂಗೀತ ಬಂದಿದೆ, ಸಂತೋಷ ಬಂದಿದೆ. ಜಿಪ್ಸಿ ಸ್ಕಾಟ್, ರಾಯಲ್ ಬನಿಯನ್ಸ್ ಮತ್ತು ಇನ್ನೋವೇರ್. ನಿನ್ನ ನೋಡಿದೆ ಮನಸ್ಸು ಸೆಳೆದಿದೆ, ಹೃದಯ ಅಂತೂ ಎಸಿ, ಬುದ್ಧಿ ಅಂತೂ ನೋ. ನಾ ಹೋಗಬೇಕಿದೆ, ಹೋಗಬೇಕಿದೆ. Like to dance? No. Love to. ಬೇಕು ಎಂದ ಮೇಲೆ Royal Challenge Sports Drink. Game for life. ತಲೆನೋವು ದಾಳಿ ಮಾಡಿದಾಗ ಎನಸಿನ್ನ ಪ್ರಭಾವಶಾಲಿ ಫಾರ್ಮುಲಾ ನೀಡುತ್ತೆ ತ್ವರಿತ ಆರಾಮ. ಎನಸಿನ್, ತಲೆನೋವಿಗೆ ಫುಲ್ ಸ್ಟಾಪ್. ನೀನು ಸ್ಪ್ರೈಟ್ ಕುಡಿತಾ ಇರು, ನೀನ ಬೈಕ್ ಇಸ್ಕೊಂಡು ಡುರಂತ ಹೊಡ್ತಾನ ನೋಡು. ನನ್ನ ಹತ್ರ ಕೇಳೋಲ್ಲ, ಆದ್ರೆ ನನ್ನ ಹತ್ರ ಮಾತ್ರ ಫ್ರೆಂಡ್ಶಿಪ್ ಮಧ್ಯೆ ಬೈಕ್ ಬರಬಾರ್ದು ಅಂತ ನೋಡು. ನೋಡೋಣ. ಗೆಳೆಯ, ಒಂದ್ಸಲ ನಿನ್ನ ಬೈಕ್ ಕೊಡು. ತಗೊಳ್ಳು. ನಂದು ನಿಂದು ಏನು? ನಮ್ದು, ನಮ್ಮಿಬ್ರದ್ದು. ಥ್ಯಾಂಕ್ಸ್ ಕಣೋ. ಇಬ್ರು ಒಟ್ಟಿಗೆ ತೊಳೆದ್ರಾಯ್ತು. ತೊಳೆಯೋದಾ? ಆಮೇಲೆ EMI ಅದನ್ನು ಒಟ್ಟಿಗೆ ತುಂಬಿಸಿದ್ರಾಯ್ತು. ಏನ್ ಗೊತ್ತಾ, ಫ್ರೆಂಡ್ಶಿಪ್ ಮಧ್ಯೆ ಯಾವತ್ತು ಈ ಬೈಕ್ ಬರಬಾರ್ದು. ಐ ಲವ್ ಯು ಬ್ರದರ್. ಸ್ಪ್ರೈಟ್ ಕ್ಲಿಯರ್ ಇದೆ. ವಿರಾಮದ ನಂತರ
ಡೆಡ್ಲಿ ಎಣ್ಣೆ ದುನಿಯಾ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ನಾವು ತಿನ್ನುವಂತಹ ಆಹಾರದಲ್ಲಿ ಬಳಸುವಂತಹ ಎಣ್ಣೆಯಲ್ಲಿ ವಿಷಕಾರಕವಾದಂತಹ ಅಂಶ ಇದೆ ಎನ್ನುವಂತಹ ಆಘಾತಕಾರಿಯಾದಂತಹ ಅಂಶವನ್ನ ಬಹಿರಂಗಪಡಿಸಿದೆ ಕವರ್ ಸ್ಟೋರಿ ತಂಡ. ಹಾಗಾಗಿ ಅದರ ಮೇಲೆ ಇನ್ನಷ್ಟು ಬೆಳಕನ್ನ ಚೆಲ್ತಾ ಇದ್ವಿ. ನಿಜಕ್ಕೂ ವಿಜಯಲಕ್ಷ್ಮಿ ಅವರೇ, ಒಂದು ಒಳ್ಳೆ ವಿಚಾರ ಅಂತಂದ್ರೆ ನಮ್ಗೆ ಈಗ ಗೊತ್ತಾಗಿದೆ ಅಂತ, ನಾವು ತಿಂತಾ ಇರೋದು ಸರಿ ಇಲ್ಲ ಅಂತ. ಬಹುಶಃ ಈಗ ಸರಿ ಮಾಡ್ಕೊಳ್ಳುವಂತಹ ಆ ಒಂದು ಕ್ಷಣಕ್ಕೆ ನಾವು ಮುಂದಾಗಬೇಕಾಗಿದೆ. ಆದ್ರೆ ಜನ ಏನು ಮಾಡ್ಲಿಕ್ಕಾಗಲ್ಲ, ಸರ್ಕಾರ ಮುಂದಾಗಬೇಕಾಗತ್ತೆ. ಹೌದು, ಒಂದು ಜನ ಏನ್ ಮಾಡ್ಬೋದು ಅಂದ್ರೆ ಈಗಲೂ ಒಂದು ಸುತ್ತಮುತ್ತಲಿರುವಂತ ಗಾಣಗಳು ಇದ್ದೇ ಇರ್ತವೆ, ಅದನ್ನ ರಕ್ಷಿಸುವಂತ ಒಂದು ಕೆಲಸ ಮಾಡ್ಬೇಕು. ಆಮೇಲೆ ಇನ್ನೊಂದು ಏನ್ ಗೊತ್ತಾ, ನಮ್ಮ ಜನ ಫ್ರೀ ಕಾರ್ ಜೊತೆ ಫ್ರೀ ಆಗಿ ಒಂದು ಸ್ಪೂನ್ ಸಿಗುತ್ತೆ ಅಂದ್ರೆ ಆ ಕಾರ್ ತಗೊಳಕ್ ಹೋಗ್ತಾರೆ. ಒಂದು ಸ್ಪೂನ್ ಫ್ರೀ ಸಿಗುತ್ತೆ ಅಂತಂದ್ರೆ ಅಂದ್ರೆ ಎಲ್ಲಿ ಹಗ್ಗ ಎಲ್ಲಿ ಫ್ರೀ ಆಗಿ ಕೊಡ್ತಾರೆ ಅಲ್ಲಿ ಓಡ್ತಾರೆ ಜನ. ಅಂತ ಮೆಂಟಾಲಿಟಿನ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು. ಹಗ್ಗಕ್ಕೆ ಸಿಗೋದ್ರಲ್ಲಿ ಏನೋ ಒಂದು ದೋಷ ಇದ್ದೇ ಇರುತ್ತೆ ಅನ್ನುವಂಥದ್ದನ್ನು ತಿಳ್ಕೋಬೇಕು. ಆಮೇಲೆ ಇನ್ನೊಂದು, ನಮ್ಮ ಸರ್ಕಾರಿ ವ್ಯವಸ್ಥೆ ಕೂಡ ಜನರಿಗೆ ಫ್ರೆಂಡ್ಲಿ ಆಗಿಲ್ಲ, ಪೀಪಲ್ ಫ್ರೆಂಡ್ಲಿ ಆಗಿಲ್ಲ. ಯಾಕಂದ್ರೆ ನಾನು ಮಂಗಳೂರಲ್ಲಿ ಈ ರಹಸ್ಯ ಕಾರ್ಯಾಚರಣೆ ಮಾಡ್ತಿದ್ದಾಗ ಒಂದಷ್ಟು ಫ್ಯಾಕ್ಟರಿಗಳ ಬಗ್ಗೆ ಅನುಮಾನ ನಿಂತು ಅಲ್ಲಿ ನಡೀತಿದೆ ಅಂತ ಪಕ್ಕಾ ಮಾಹಿತಿ ಇರುತ್ತೆ. ಯಾಕಂದ್ರೆ ನಮ್ಮ ಅಷ್ಟು ಹುಡುಗರನ್ನ ಅಲ್ಲಿ ನಾವು ಕೆಲಸ ಮಾಡಕ್ ಕಳಿಸಿ ನಾವು ಅದರೊಳಗೆ ಅವರು ಅಲ್ಲಿ ಮಿಕ್ಸಿಂಗ್ ಆಗೋದನ್ನ ನೋಡಿ ನಮ್ಗೆ ಅಲ್ಲಿಂದಲೇ ಮಿಕ್ಸಿಂಗ್ ಆಗೋ ಆಯಿಲ್ ಅನ್ನ ತಗೊಂಡ್ ಬಂದು ನಮ್ಗೆ ಗೊತ್ತಾಗಿತ್ತು. ಆದ್ರೆ ಯಾರಾದ್ರೂ ದೂರ್ ಕೊಡ್ಬೇಕಲ್ಲ, ಕೆಲವು ಹುಡುಗರು ದೂರ್ ಕೊಡಕ್ಕೆ ಅಂತ ಹೋದಾಗ ಏನ್ ಹೇಳ್ತಾರಂದ್ರೆ ಜಿಲ್ಲಾಡಳಿತ, ನೀವು ಮುಂದೆ ನೀವೇ ನಿಂತ್ಕೋಬೇಕು, ನೀವು ಕಂಪ್ಲೇಂಟ್ ಕೊಡ್ಬೇಕು, ಬರ್ದು ಕಂಪ್ಲೇಂಟ್ ಕೊಡಬೇಕು, ಜೊತೆಗೆ ನೀವು ಮುಂದೆ ನಿಂತ್ಕೊಂಡು ಮಾಡ್ಬೇಕು. ಮಾಹಿತಿ ಕೊಟ್ಟವರನ್ನೇ ಈ ರೀತಿ ಅಪರಾಧಿ ಸ್ಥಾನದಲ್ಲಿ ಅದು ಏನಂದ್ರೆ ಅದು ಮಾಫಿಯಾ ಅಂತ, ಸಣ್ಣ ಮಾಫಿಯಾ ಅಲ್ಲ, ದೊಡ್ಡ ಮಾಫಿಯಾ. ನಾಳಿನ ಪ್ರಾಣಕ್ಕೆ ಕಂಟಕ್ಕೆ ಬರ್ಬೋದು, ಅವಾಗ ರಕ್ಷಣೆ ಕೊಡ್ತಾರೆ ಇವರು. ನಮ್ ಹಿಂದೆ ನಮ್ಗೆ ಬಾಡಿ ಗಾರ್ಡ್ ಕೊಡ್ತಾರ? ಇಲ್ಲ ತಾನೆ. ಯಾರು ಬರ್ತಾರೆ ಹಾಗಾದ್ರೆ ಮುಂದೆ ಬರಕ್ಕೆ? ಇಂಥದೊಂದು ಅಪಾಯ ಇದೆ ಅಂತ ವಿಸಿಲ್ ಊದೋರನ್ನೇ ಜೀವಂತ ಸುಡುವಂತ ಇಂಥ ಕಾಲದಲ್ಲಿ ನೀನ್ ಯಾವ ಧೈರ್ಯದಲ್ಲಿ ಮಾಹಿತಿ ಕೊಡ್ತೀಯಾ? ನಾವು ಈ ಪ್ರಶ್ನೆಯನ್ನ ಬಹುಶಃ ನಮ್ಮ ಆರೋಗ್ಯ ಸಚಿವರಿಗೆ ಕೇಳಬೇಕಾಗುತ್ತೆ. ಆರೋಗ್ಯ ಸಚಿವರಾದಂತಹ ಯುಟಿ ಖಾದರ್ ಅವರೇ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ನಾವು ತಿನ್ನುವಂತಹ ಎಣ್ಣೆ ಈಗ ವಿಷಕಾರಕ ಅನ್ನುವಂತಹ ಅಂಶ ನಮ್ಮ ಕವರ್ ಸ್ಟೋರಿ ತಂಡ ಬಯಲು ಮಾಡಿರುವಂತದ್ದು. ಮುಂದೆ ನಿಮ್ಮ ಅಂಗಳದಲ್ಲಿದೆ, ಈಗ ನಿಮ್ಮ ಕೋರ್ಟ್ ನಲ್ಲಿರುವಂತದ್ದು ಈಗ ಬಾಲ್, ನೀವೇನ್ ಆಕ್ಷನ್ ತೆಗೆದುಕೊಳ್ಳೋದು ಬಹಳ ಮುಖ್ಯವಾಗುತ್ತೆ. ಮಿನರಲ್ ಆಯಿಲ್ ನ ಮಿಕ್ಸ್ ಮಾಡ್ತಾ ಇದ್ದಾರೆ, ಇದು ವಿಷಕಾರಕ ಜೊತೆಗೆ ಕ್ಯಾನ್ಸರ್ ಕಾರಕ. ಈಗ ಆಹಾರ ಪದಾರ್ಥದಲ್ಲಿ ವಿಷಪೂರಿತವಾದ ಆ ಒಂದು ಕಲುಷಿತ ಗುಣಗಳನ್ನು ಸಹಿಸುವುದಿಲ್ಲ. ನಿಮ್ಮೆಲ್ಲ ವಿವರ ನಾವು ತೆಗೆದು ನಮ್ಮ ಇಲಾಖೆ ಮುಖಾಂತರ ಮತ್ತೆ ನಾವು ಸೂಕ್ತವಾದ ಕ್ರಮ ತಗೊಳ್ತೇವೆ. ಅಲ್ಲ ಸರ್, ತಮ್ಮ ಗಮನಕ್ಕೆ ಬಂದಿರಲಿಲ್ಲ ಸರ್, ಅಂದ್ರೆ ಇಷ್ಟು ದಿನಗಳ ಕಾಲ ಕೂಡ ಅಂದ್ರೆ ಈ ಅಡುಗೆ ಎಣ್ಣೆಯಲ್ಲಿ ಅದು 20-30% ಅಲ್ಲ ಸರ್, ಮ್ಯಾಕ್ಸಿಮಮ್ 70-80% ಅಷ್ಟು ಮಿಕ್ಸ್ ಮಾಡ್ತಿದ್ದಾರೆ ಅಂತಂದ್ರೆ ನಾವಿನ್ ಏನ್ ತಿನ್ಬೇಕು ಅನ್ನೋದೇ ಪ್ರಶ್ನೆ ಎದ್ದೇಳುತ್ತೆ ಅಂತ. ನಮ್ಗೂ ಆಶ್ಚರ್ಯ ಆಗ್ತದೆ ಎಲ್ಲ ಸಂಪರ್ಕ ಕಡಿತ ಆಗಿರುವಂತದ್ದು. ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಸಂಪರ್ಕ ಕಡಿತ ಆಗಿದೆ. ಇನ್ನೊಂದು ಗೊತ್ತಾ ಪ್ರತಿಮಾ, ಅವರ ತವರು ಜಿಲ್ಲೆಯಲ್ಲೇ ಆಗ್ತಿರುವಂತದ್ದು, ದಕ್ಷಿಣ ಕನ್ನಡ, ಅಲ್ಲಿಂದಲೇ ಈ ಉಳಿದ ಕಡೆಗೆಲ್ಲ ಇದನ್ನ ಸಪ್ಲೈ ಆಗ್ತಿರೋದು. ಅದು ಆಶ್ಚರ್ಯಕರ ಸಂಗತಿ. ಯಾಕಂದ್ರೆ ಈ ಎಣ್ಣೆ ನೀವು ಇಂಪೋರ್ಟ್ ಮಾಡೋದಿದ್ರು ಕೂಡ ಕರಾವಳಿ ಭಾಗದಿಂದಲೇ ಬರ್ಬೇಕು. ಆಮೇಲೆ ಈ ರಿಫೈನರಿ ಇರೋದು ನಮ್ಮ ಮಂಗಳೂರಲ್ಲೇ, ಹಾಗಾಗಿ ಅಲ್ಲಿಂದಲೇ ಬರ್ತಿರೋದು. ಆಮೇಲೆ ಇದ್ರ ಮಾಹಿತಿ ಇದ್ದೇ ಇರುತ್ತೆ ಸಚಿವರ. ಬೆಂಕಿ ಬಿದ್ಮೇಲೆ ಬಾವಿ ತೋಡೋದು ಯಾಕೆ ಅಂತಂದ್ರೆ ಇಷ್ಟು ದಿನಗಳ ಕಾಲನು ಏನಾಗ್ತದೆ ಅಂತ ಎಲ್ಲವೂ ಕೂಡ ಮತ್ತೆ ಸಚಿವರ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ಹೇಳಿ. ಈಗ ನೀವು ನಮ್ಮ ಗಮನಕ್ಕೆ ತಂದಿದ್ದೀರಿ, ಖಂಡಿತವಾಗಿಯೂ ನಮ್ಮ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಈಗ ನಾನು ಸ್ಪಷ್ಟ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಸರ್, ತಮ್ಮ ತವರು ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಆಗ್ತಾ ಇರುವಂತದ್ದು ಖಂಡಿತವಾಗಿಯೂ ಅದರ ಬಗ್ಗೆ ನಾವು ಜಾಸ್ತಿ ಮುತುವರ್ಜಿ ಕ್ರಮ ತಗೊಳ್ತೇವೆ. ಖಾದರ್ ಅವರಿಗೆ ಒಂದು ನಾನು ಪ್ರಶ್ನೆ ಮತ್ತೆ ನಾನು ನಿಮ್ಮೊಂದು ಏನಂದ್ರೆ, ಇದು ಎಲ್ಲಿ ನಡೀತಿದೆ, ಯಾರು ನಡೆಸ್ತಿದ್ದಾರೆ, ಇದ್ರ ಬಗ್ಗೆ ಮಾಹಿತಿ ಕೊಡಕ್ಕೆ ಒಂದು ತಂಡನೇ ರೆಡಿ ಇದೆ. ನಿಮ್ಮ ಅಧಿಕಾರಿಗಳು ಮನಸ್ಸು ಮಾಡಿದ್ರೆ, ನಿಮ್ಮ ಅಧಿಕಾರಿಗಳು ಬೆಂಬಲ ಕೊಡ್ತಾರಂದ್ರೆ ಈ ಮಾಫಿಯಾದ ಎಲ್ಲಾ ಮಾಹಿತಿನ ಕೊಡಕ್ಕೆ ರೆಡಿ ಇದ್ದಾರೆ. ಆದ್ರೆ ದುರಂತ ಏನಾಗಿದ್ದಂದ್ರೆ, ಯಾರು ಮಾಹಿತಿ ಕೊಡಕ್ಕೆ ರೆಡಿ ಇದ್ದಾರೋ ಅವರನ್ನೇ ಇಲ್ಲಿ ಮುಂದೆ ನಿಂತು ನೀವು ಮಾಡ್ಬೇಕು ಅಂತ ಹೇಳ್ತಾರೆ. ಬಟ್ ಅವರ ಪ್ರಾಣದ ರಕ್ಷಣೆ ಹೇಗೆ ಏನು ಅಂತ ಇಲ್ಲ, ಅವ್ರು ನಮ್ಮನ್ನು ಆ ಒಂದು ತಂಡವನ್ನು ನನ್ನನ್ನು ಭೇಟಿ ಆಗ್ಲಿಕ್ಕೆ ಹೇಳಿ ನಾನೇ ಖುದ್ದಾಗಿ ನನ್ನ ಸಂಪೂರ್ಣ ಸಹಕಾರ ಕೊಡ್ತೇನೆ. ಓಕೆ, ನಿಮ್ಮ ಸಹಕಾರ ಇದ್ದಾನೆ, ಅವ್ರ ಜೀವಕ್ಕೆ ರಕ್ಷಣೆ ಕೊಡ್ತೀರಿ, ಮತ್ತೆ ಇಂಥ ಒಂದು ದೊಡ್ಡ ಮಾಫಿಯಾನ ಬಯಲಿಗಳಿಗೆ ಸಹಕಾರ ಕೊಡ್ತೀರಿ ಅಂದ್ರೆ ಅವ್ರು ಸಿದ್ಧರಿದ್ದಾರೆ. ಅಂತ ಒಂದು ಕೆಲಸನ ಮಾಡ್ಬೇಕು, ಆದಷ್ಟು ಬೇಗ ಮಾಡ್ಬೇಕಾಗತ್ತೆ ಸರ್. ಖಂಡಿತವಾಗಿಯೂ. ಸೊ ಪ್ರತಿನಿತ್ಯವೂ ಕೂಡ ಎಣ್ಣೆ ಇಲ್ಲದ ಯಾವ ಅಡುಗೆ ಕೂಡ ರೆಡಿ ಆಗೋದಿಲ್ಲ. ಹಾಗಾಗಿ ನಿತ್ಯವೂ ನಾವು ವಿಷ ಸೇವಿಸ್ತಾ ಇದೀವಿ, ಒಂದ್ ರೀತಿಯಲ್ಲಿ ಪೆಟ್ರೋಲಿಯಂ ಅನ್ನೇ ಕುಡಿತಾ ಇದೀವಿ. ಸಚಿವರು ನಾವು ಸೇರಿದಂತೆ ಸರ್, ಬಹುಶಃ ತಮ್ಮ ಅಡುಗೆಯಲ್ಲೂ ಕೂಡ ಅದೇ ಎಣ್ಣೆ ಬಳಕೆ ಆಗ್ತಾರೆ. ಹಾಗಾಗಿ ತ್ವರಿತವಾಗಿ ಇದ್ರ ಬಗ್ಗೆ ವಿಚಾರಣೆ ಆಗ್ಬೇಕಾಗತ್ತೆ ಸರ್. ಆಯ್ತು, ನಾನು ಭೇಟಿ ಆಗಲಿ ಖಂಡಿತ ನೋಡ್ತಾ
ಎಸ್ ಖಾದರ್ ಅವರೇ, ಆದಷ್ಟು ಬೇಗ ಮಾಡ್ತೀರಿ ಅಂತನ್ನುವಂತಹ ಒಂದು ನಂಬಿಕೆ ನಮ್ಮದು. ಧನ್ಯವಾದಗಳು ಸುವರ್ಣ ನ್ಯೂಸ್ ನೊಂದಿಗೆ ಮಾತನಾಡ್ತೀವಿ. ಬಹುಶಃ ಆರೋಗ್ಯ ಸಚಿವರು ಹೇಳಿದ್ದಾರೆ, ಅದರ ಆಕ್ಷನ್ ಆಗುತ್ತಾ ಅನ್ನೋದು ಆಗ್ಲಿ ಅಂತ ಅನ್ನೋದು ನಮ್ಮ ಆಶಯ. ಏನನ್ಸುತ್ತೆ ತಮ್ಗೆ? ಅಲ್ಲ, ನನಗೆ ಇನ್ನೊಂದು ಏನ್ ಗೊತ್ತಾ, ನಾನು ಒಂದು 4 ವರ್ಷದಿಂದ ಈ ಆಹಾರದ ಬಗ್ಗೆ ನಾನು ಟೆಸ್ಟಿಂಗ್ ಕಳಿಸೋದು, ಲ್ಯಾಬ್ ಅಲ್ಲಿ ಅವರ ಅಸಹಾಯಕತೆ ತೋರಿಸೋದು, ಇದೊಂದು ನಿತ್ಯದ ರಾಗ. ಅದ್ರ ಮೇಲೆ ಪ್ರತಿಮಾ ನೋಡಿ, ಮ್ಯಾಗಿನ ನಾವು ಇಲ್ಲಿಂದ ಕೋಲ್ಕತ್ತಾ ಕಳಿಸ್ಬೇಕಾಯ್ತು, ಅಥವಾ ನಾವು ಎಣ್ಣೆನ ಜಪಾನಿಗೆ ಕಳಿಸಿದ್ವಿ ಒಂದು ಟೆಸ್ಟ್ ಮಾಡಕ್ಕೆ. ಏನ್ ನಮ್ಮ ಸರ್ಕಾರ ಅಷ್ಟೊಂದು ಬಡವ? ನಮ್ಮೊಂದು ಸುಸಜ್ಜಿತವಾದ ಲ್ಯಾಬ್ ಮಾಡಕ್ಕಾಗಲ್ವಾ? ಇವ್ರು ಕರೆ ಕೊಡ್ಲಿ, ನಾವೆಲ್ಲರೂ 1 ರೂಪಾಯಿ ಹಾಕ್ತಿವಿ. ನಾವೆಲ್ಲರೂ ಕರ್ನಾಟಕದ 6 ಕೋಟಿ ಜನ 1 ರೂಪಾಯಿ ಅಲ್ಲ 2 ರೂಪಾಯಿ ಹಾಕ್ತಿವಿ ಒಂದು ಸುಸಜ್ಜಿತವಾದ ಲ್ಯಾಬ್ ಸ್ಥಾಪಿಸ್ಲಿ. ನಿಜ, ಅದು ಬಹಳ ಮುಖ್ಯವಾಗುತ್ತೆ. ಎಷ್ಟು ಸೇಫ್? ಬಹಳ ಸತ್ಯ. ಅಲ್ಲ, ಈಗ ನಮಗೆ ಹೇಳ್ತಾರೆ, ಈಗ ಕಾರಿನ ಪಾರ್ಟ್ಸ್ ಎಲ್ಲ ಗೊತ್ತು, ನಮ್ಮ ಪಾರ್ಟ್ಸೇ ಗೊತ್ತಿಲ್ಲ ಅಂತ. ದುರಂತ ಇದು. ಮತ್ತೆ ಇದನ್ನ ಬಹಳ ಸುಲಭವಾಗಿ ಕಂಡಿರ್ತಕ್ಕಂಥದ್ದು ಮೊಬೈಲ್ ಲ್ಯಾಬ್ಸ್ ಇರಬೇಕು, ರನ್ ಆಗ್ತಾ ಇರಬೇಕು. ಮತ್ತೆ ನಮ್ಗೆ ಏನಾಗಿದೆ ಗೊತ್ತಾ, ಅಡಲ್ಟ್ರೇಷನ್ ಇಂಡಸ್ಟ್ರಿ F-16 ತರ ಹೋಗ್ತಿದ್ರೆ ನಾವು ಡಿಟೆಕ್ಷನ್ ಎತ್ತಿನ ಗಾಡಿ ತರ ಹೋಗ್ತಾ ಇದೆ. ಈಗ ನಾವು ಸಿದ್ಧತೆ ಇಲ್ಲ. ಆಮೇಲೆ ಕಾನೂನುಗಳು ಅವರಿಗೆ ಪರವಾಗಿದ್ದಾವೆ, ಹೆಚ್ಚಿನ ಕಾನೂನುಗಳು. ಅದ್ರ ಒಂದು ಮಾತು ಹೇಳ್ಬೇಕು, ವಿಸಿಲ್ ಬ್ಲೋವರ್ ಅಂತ ಹೇಳಿ ಫುಡ್ ಸೇಫ್ಟಿ ಆಕ್ಟ್ ಅಲ್ಲಿ ಇದೆ, ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿಲಿ ಇದೆ. ವಿಸಿಲ್ ಬ್ಲೋವರ್ಗೆ ಅವಕಾಶ ಇದೆ, ಯಾರು ಬೇಕಾದ್ರೂ ಹೇಳ್ಬೋದು. ಆದ್ರೆ ಅವ್ರ ಐಡೆಂಟಿಟಿ ಪ್ರಿಸರ್ವ್ ಮಾಡಬೇಕು. ಯಾರಾದ್ರೂ ಇವರು ಎಕ್ಸ್ಪೋಸ್ ಮಾಡಿದ್ರೆ ಮತ್ತೆ ಪಾಪ ಕೊಲೆ. ಎಷ್ಟು ಜನ ನೀವು ಹೇಳಿದಾಗೆ ಎಷ್ಟೋ ಜನ ಇವತ್ತು ಸೇಫ್ಟಿ ಲೈಫ್ ಥ್ರೆಟ್ ಇದೆ. ಸೊ ಹಾಗಾಗಿ ಅದು ಮಾಡಬಹುದು. ಬಟ್ ವಿಸಿಲ್ ಬ್ಲೋವರ್ ಅಲೋಯನ್ಸ್ ಇದೆ. ಮಾತು ಹೇಳ್ತಿದ್ರು, ನಮ್ಮಲ್ಲಿ ಇಲ್ಲಿ ಕರ್ನಾಟಕದಲ್ಲಿ ಎಷ್ಟೋ ಅಧಿಕಾರಿಗಳೇ ಇಲ್ಲ. 278 ಜನ ಫುಡ್ ಸೇಫ್ಟಿ ಆಫೀಸರ್ ಇರೋಲ್ಲಿ 75 ಜನ ಇದ್ದಾರೆ. 75% ವೇಕೆನ್ಸಿ ಇದೆ. ಅದಕ್ಕೆ ಹೇಳ್ತಾರೆ, ನಿಮಗೆ ಹೊಸದಾಗಿ ಡಾಕ್ಟರ್ ಬೇಕು, ನರ್ಸ್ ಬೇಕು, ಆಸ್ಪತ್ರೆ ಬೇಕು ಅಂತ ಹೋರಾಟ ಮಾಡ್ತಿದ್ದೀರಾ, ತಡೆಗಟ್ಟುವ ನಿಟ್ಟಿನಲ್ಲಿ ಫುಡ್ ಸೇಫ್ಟಿ ಆಫೀಸರ್ ಇಲ್ಲ ಅಂತ ಹೇಳಿದ್ರೆ ನಾವು ತಿನ್ನುವ ಆಹಾರಕ್ಕೆ ಕಾಯಿಲೆ ಎಲ್ಲಿ ಹುಟ್ಟಿದೆಯೋ ಅಲ್ಲಿ ಬೇರೆ ಸಹಿತ ಕೇಳಬೇಕಲ್ಲ. ನಾವು ಅಲ್ಲಿ ಹೋಗ್ತಾ ಇರ್ತಕ್ಕಂಥದ್ದು ಇದು ಇದೆ. ಆಹಾರಕ್ಕೆ ಚಿಕಿತ್ಸೆ ಅತ್ಯವಶ್ಯಕವಾಗಿದೆ. ನಮಗೆ ಹೆಚ್ಚಿನ ಕಾಯಿಲೆಗಳು ನೋಡಿ ಇವತ್ತು ಎಲ್ಲವೂ ಇದಕ್ಕೆ ಹೇಳ್ತಾರೆ, ಇದು ಯು ಆರ್ ವಾಟ್ ವಿ ಈಟ್ ಅಂತ ಹೇಳ್ತಕ್ಕಂಥದ್ದು. ನಾವು ಏನ್ ತಿಂತೀವೋ ಅದೇ ನಾವು. ಅದು ಹೊರ ಜಗತ್ತು ಒಳ ಜಗತ್ತು ಮಾಡಬೇಕು. ಅದಕ್ಕೆ ಮೋಸ್ಟ್ಲಿ ಪೆಟ್ರೋಲಿಯಂ ಕುಡಿತಾ ಇರೋದ್ರಿಂದ ನಮಗೆ ಸ್ವಲ್ಪ ಇನ್ಫ್ಲಮೇಷನ್ ಜಾಸ್ತಿ ಇರ್ಬೋದು. ಇನ್ಫ್ಲೇಮಬಲ್, ಸ್ವಲ್ಪ ಕೋಪ ಬೇಗ ಬರೋದು, ಸಡನ್ ಆಗಿ ಬೆಂಕಿಯಾಗಿ ಉರಿಯೋದು ಈ ಪೆಟ್ರೋಲಿಯಂ ಕುಡಿತಾನೆ ಇರ್ಬೋದು ನಮ್ಗೆ. ಇದು ಸೊ ಇದ್ರ ಜೊತೆಗೆ ಏನು ಇದು ಒಂದು ಹೇಳಿದ್ರೆ ನೀವು, ಏನು ಕಂಡುಹಿಡಿತಕ್ಕಂಥ ಲ್ಯಾಬ್ಗಳು ನೋಡಿ. ಇಲ್ಲಿ ನೋಡಿ, ಮ್ಯಾಗಿಯಲ್ಲಿ ಗ್ಲೂಟಾಮಿಕ್ ಆಸಿಡ್ ಅಂತ ಸಿಕ್ತು. ಕರ್ನಾಟಕ ಸರ್ಕಾರ ಅದಕ್ಕೆ ಎಷ್ಟು ವಿಜ್ಞಾನಿಗಳಿಲ್ಲ, ಎಷ್ಟು ತಂತ್ರಜ್ಞಾನ ಇಲ್ಲ, ಎಷ್ಟು ವ್ಯವಸ್ಥೆ ಇಲ್ಲ. ಅವರು ಕೇಂದ್ರ ಸರ್ಕಾರಕ್ಕೆ ಬರೆದಿದ್ದಾರೆ, ಇದೇನು ಅಂತ ಗೊತ್ತಾಗ್ತಿಲ್ವಲ್ಲ, ಉತ್ತರ ಕೊಡಿ ಅಂತ. ಏನಾಗಿದೆ ಹಾಗಾದ್ರೆ? ನಮಗೆ ಅದು ಇಂಟರ್ಪ್ರಿಟೇಷನ್ ಮಾಡಕ್ ಬರಲ್ವಾ? ಆ ಗ್ಲೂಟಾಮಿಕ್ ಆಸಿಡ್ ಬರೋ ಕಾರಣ ಏನು? ಅವರು ಹಾಕಿದ್ದಾರೆ ಹೈಡ್ರೋಲೈಸ್ಡ್ ಪ್ರೋಟೀನ್, ಆಸಿಡ್ ಅಲ್ಲಿ ಕುದಿಸಿರೋ ಪ್ರೋಟೀನ್ ಹಾಕಿದ್ದಾರೆ, ಮತ್ತೆ ರೈಬೋನ್ಯೂಕ್ಲಿಯೇಟೆಡ್ ಮೀನು ಮಾಂಸದಿಂದ ಬಂದಿದ್ದು ಹಾಕಿದ್ದಾರೆ. ಅವ್ರ ಲೇಬಲ್ ಇಂಗ್ರೀಡಿಯಂಟ್ ಲಿಸ್ಟ್ ಅಲ್ಲೇ ಇದೆ. ಈ ಗ್ಲೂಟಾಮಿಕ್ ಆಸಿಡ್ ಅಲ್ಲಿಂದ ಬರುತ್ತೆ ಅಂತ ಕನೆಕ್ಟ್ ಮಾಡುವಂತಕ್ಕಂಥ ಕಾಸ್ ಅಂಡ್ ಇಫೆಕ್ಟ್ ರಿಲೇಷನ್ ನಮಗೆ ಈ ಅಡಲ್ಟ್ರೇಷನ್ ಅನ್ನೋ ಒಂದು ಟೆಕ್ನಿಕಾಲಿಟಿಯಲ್ಲಿ ಮಾಡ್ತಿದಾರಲ್ಲ, ಹೈಟೆಕ್ ಅಲ್ಲಿ ಮಾಡ್ತಿರೋ ಟೆಕ್ನಿಕಾಲಿಟಿಯಲ್ಲಿ ಮಾಡ್ತಾರೆ, ಲೋ ಟೆಕ್ ಅಲ್ಲಿ ಪೆಟ್ರೋಲಿಯಂ ಆಯಿಲ್ ಹಾಕ್ತಾರೆ. ಇವು ಎರಡನ್ನೂ ನಾವು ಅರ್ಥ ಮಾಡ್ಕೋಬೇಕು. ನಿಜ. ಧನ್ಯವಾದಗಳು ಸರ್, ತಮ್ಮಿಬ್ಬರಿಗೂ ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಹಾಗೆ ವಿಜಯಲಕ್ಷ್ಮಿ, ಇನ್ನಷ್ಟು ಈ ರೀತಿ ರಹಸ್ಯ ಕಾರ್ಯಾಚರಣೆ ಮೂಲಕ ಬಹಿರಂಗ ಬರ್ತಾ ಇರಲಿ, ನಾವು ಏನ್ ತಿನ್ನಬೇಕು ಅನ್ನೋದು ಗೊತ್ತಾಗ್ಲಿ, ತಿಂದೇ ಇರುವಂತಹ ಎಲ್ಲ ಅಂಶಗಳು ಕೂಡ ಬೆಳಕಿಗೆ ಬರ್ತವೆ. ಹಾಗೇನೆ ಸಚಿವರು ಭರವಸೆಯನ್ನ ಕೊಟ್ಟಿದ್ದಾರೆ, ಈ ಎಣ್ಣೆಯಲ್ಲಿ ಆಗ್ತಾ ಇರುವಂತಹ ಅಡಲ್ಟ್ರೇಷನ್ ಇದೆ, ಅದರ ಬಗ್ಗೆ ನಾವು ವಿಚಾರಣೆಯನ್ನ ತನಿಖೆ ನಡೆಸ್ತೀವಿ ಅಂತ. ಆ ತನಿಖೆ ತ್ವರಿತಗತಿಯಲ್ಲಿ ಆಗ್ಲಿ, ನಾವು ತಿನ್ನುವಂತಹ ಎಣ್ಣೆ ಇನ್ನು ಮುಂದಾದ್ರೂ ನಮಗೆ ಆರೋಗ್ಯಕ್ಕೆ ಪೂರಕವಾದಂತಹ ಎಣ್ಣೆ ಸಿಗುವಂತಾಗ್ಲಿ, ಜೊತೆಗೆ ಆರೋಗ್ಯಕರವಾದಂತಹ ಜೀವನ ನಮ್ಮದಾಗ್ಲಿಕ್ಕೆ ಸರ್ಕಾರ ಕೂಡ ಗಮನವನ್ನು ಹರಿಸಲಿ. ಹಾಗೆ ನಾವು ಕೂಡ ಎಚ್ಚರಿಕೆಯಿಂದ ತಿನ್ನೋ ಮುನ್ನ ಬಹಳ ಗ್ರಾಹಕರು ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಅದರ ಅವಶ್ಯಕತೆ ಬಹಳ ಮುಖ್ಯ ಇರುವಂತದ್ದು. ಎಲ್ಲರೂ ಆರೋಗ್ಯವಾಗಿರಿ ಎನ್ನುವಂತಹ ಆಶಯದೊಂದಿಗೆ ದುನಿಯಾ ಚರ್ಚಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಡಿಯರ್ ಡಾಕ್ಟರ್, ಮಧ್ಯಾಹ್ನ 1:30ಕ್ಕೆ 100 ಕ್ವಿಂಟಲ್ ಫ್ಯಾಬ್ರಿಕ್ ಹೀಗೆ ತಗೋತೀನಿ, ಆಫೀಸ್ನ ಫರ್ನಿಚರ್ ಹೀಗೆ ತಗೊಳ್ತೀನಿ, ಮ್ಯಾನೇಜರ್ನ ಬರ್ಡೇಗಾಗಿ ಟೋಪಿಗಳನ್ನು ಹೀಗೆ, ನೂಲಿಗಾಗಿ ನಾನು ಎಸಿಗಳು ಕೆಲಸ ಮಾಡ್ತಿಲ್ಲ, ಹೊಸ್ತು ತರಿಸಿ. ಈಗ ನಾನು ಎಸಿ ತಗೋತೀನಿ,
ಇಂಡಿಯಾ ಮಾರ್ಟ್ ನಲ್ಲಿ ನಿಮ್ಗೆ ಸಿಗ್ತಾರೆ ಕೋಟ್ಯಾಂತರ ಪ್ರಾಡಕ್ಟ್ಗಳ ಸೆಲ್ಲರ್ಸ್. ಸೊ ಆರಾಮದ ಟ್ಯೂನ್ ನುಡಿಸಿ indiamart.com. ಕೆಲ್ಸ ಆಗೋದು ಇಲ್ಲಿಯೇ. ಹಾಯ್ ಹಾಯ್, ನಿನ್ನ ವೀಕೆಂಡ್ ಹೇಗಿತ್ತು? ಮತ್ತೇನು ಅದೇ ಕಣು, ನಾಯಿ ಹೊರಗೆ ಕರ್ಕೊಂಡು ಹೋಗಿದ್ದೆ, ಆರಾಮಾಗಿ ಬೆಳಗಿನ ತಿಂಡಿ, ಹಾಗೆ ಸ್ವಲ್ಪ ಹೊತ್ತು ಸ್ಪೋರ್ಟ್ಸ್, ನೈಟ್ ಶೋ ನೋಡಿದೆ, ಮತ್ತೇನು ಜಸ್ಟ್ ದ ಯೂಶುವಲ್. ಫೋರ್ಡ್ ಎಕೋ ಸ್ಪೋರ್ಟ್, ಗೆಟ್ ಬಿಸಿ ಲಿವಿಂಗ್. Introducing Park Avenue Impact with 4 times more perfume powered by fragrance lock technology. Park Avenue Impact keeps you going like nothing else. ನಿಮ್ಮ ಹತ್ರ ಸುಳ್ಳು ಹೇಳಿದ್ನಲ್ಲ, ನಿದ್ದೆ ಬರ್ತಿರ್ಲಿಲ್ಲ. You take care. ಸತ್ಯದಲ್ಲಿ ಎಷ್ಟೊಂದು ನೆಮ್ಮದಿರುತ್ತಲ್ವೇ. ಕಿನ್ಲೆ ಹನಿ ಹನಿಯಲ್ಲೂ ನೈಜತೆ. Presenting the Panasonic Eluga L 4G, the unstoppable life mobile. Panasonic. Savson, world-class lubricants from Savita. I breathe adventure in every breath. I breathe duty and devotion for my country. I breathe easy knowing that the Navy will take care of my family. I am a naval officer. I have an ocean of opportunities. Indian Navy, an ocean of opportunities. www.joinindiannavy.gov.in. ಪರಿಚಯಿಸಲಾಗುತ್ತಿದೆ ತಂಬಾಕನ್ನು ಬಿಡುವ ಹೊಸ ವಿಧಾನ ಕ್ವಿಕ್ ನೆಕ್, ಒಂದು ಸ್ವಾದಿಷ್ಟವಾದ ನಿಕೋಟಿನ್ ಗಮ್. ಇದನ್ನು ಸ್ವಲ್ಪ ಜಗಿಯಿರಿ, ಉಳಿಸಿಕೊಳ್ಳಿ, ಪುನಃ ಜಗಿಯಿರಿ ಮತ್ತು ತಂಬಾಕಿನಿಂದ ಮುಕ್ತಿ ಪಡೆಯಿರಿ. ಮೊದಲು OLX ಆಪ್ ಡೌನ್ಲೋಡ್ ಮಾಡು, ಅದಾದ್ಮೇಲೆ ಬ್ಯಾಡ್ದಿರೋ ಫ್ರಿಡ್ಜು, ಟಿವಿದು ಫೋಟೋ ತೆಗಿ, ಒಳ್ಳೆ ಟೈಟಲ್ ಕೊಟ್ಟು ಫ್ರೀ ಆಡ್ ಪೋಸ್ಟ್ ಮಾಡು, ಆಮೇಲೆ ನೋಡು. ಹಲೋ, ನಮ್ಮನೆ ವಸ್ತುಗಳಿಗೆ ಇಷ್ಟು ಒಳ್ಳೆ ಆಫರ್? OLX ಅಲ್ಲಿ ಏನ್ ಬೇಕಾದ್ರೂ ಮಾರ್ಬೋದು, ಮಾರ್ಬಿಡಿ ಬಾಸ್. ಇದು ಮತ್ತು ಇದು ಕೂಡ ಎಲ್ಲ ಟ್ರೈ ಮಾಡ್ಬಿಟ್ಟೆ, ಆದ್ರೆ ಡ್ಯಾಂಡ್ರಫ್ ಮತ್ತೆ ವಾಪಸ್. ಆಗ ನನಗೆ ಸಿಕ್ತು ಡೀಪ್ ಫ್ರೀ ಓವರ್ ನೈಟ್ ಲೋಷನ್. ಮಲಗುವ ಮುನ್ನ ಡೀಪ್ ಫ್ರೀ ನ ಸ್ಕ್ಯಾಲ್ಪ್ ನಲ್ಲಿ ಮಸಾಜ್ ಮಾಡಿ. ಇದರ 3 ಪವರ್ ಇಂಗ್ರೀಡಿಯೆಂಟ್ಸ್ ಇಡೀ ರಾತ್ರಿ ಕೆಲಸ ಮಾಡುತ್ತೆ. ಕಠಿಣ ಡ್ಯಾಂಡ್ರಫ್ ನಿಂದ ಮುಕ್ತಿ ಸಿಗುತ್ತೆ. ಡೀಪ್ ಫ್ರೀ ಕ್ಲಿನಿಕಲಿ ಪ್ರೂವ್ ಮಾಡಿದೆ. ಕೇವಲ 2 ಬಾರಿ ಬಳಸಿರಿ, ವ್ಯತ್ಯಾಸ ಕಾಣಿರಿ. ಡೀಪ್ ಫ್ರೀ ಲೋಷನ್, ಡ್ಯಾಂಡ್ರಫ್ ಗೆ ಪ್ರೂವನ್ ಸೊಲ್ಯೂಷನ್. ನೀನು ಸ್ಪ್ರೈಟ್ ಕುಡಿತಾ ಇರು, ನೀನ ಬೈಕ್ ಇಸ್ಕೊಂಡು ದುರಂತ ಹೊಡ್ತಾನೆ ನೋಡು. ನನ್ನ ಹತ್ರ ಕೇಳೋಲ್ಲ, ಆದ್ರೆ ನನ್ನ ಹತ್ರ ಮಾತ್ರ ಫ್ರೆಂಡ್ಶಿಪ್ ಮಧ್ಯೆ ಬೈಕ್ ಬರಬಾರ್ದು ಅಂತ ನೋಡು. ನೋಡೋಣ. ಗೆಳೆಯ, ಒಂದ್ಸಲ ನಿನ್ನ ಬೈಕ್ ಕೊಡು. ತಗೊಳ್ಳು. ನಂದು ನಿಂದು ಏನು? ನಮ್ದು, ನಮ್ಮಿಬ್ರದ್ದು. ಥ್ಯಾಂಕ್ಸ್ ಕಣೋ. ಇಬ್ರು ಒಟ್ಟಿಗೆ ತೊಳೆದ್ರಾಯ್ತು. ತೊಳೆಯೋದಾ? ಆಮೇಲೆ EMI ಅದನ್ನು ಒಟ್ಟಿಗೆ ತುಂಬಿಸಿದ್ರಾಯ್ತು. ಏನ್ ಗೊತ್ತಾ, ಫ್ರೆಂಡ್ಶಿಪ್ ಮಧ್ಯೆ ಯಾವತ್ತು ಈ ಬೈಕ್ ಬರಬಾರ್ದು. ಐ ಲವ್ ಯು ಬ್ರದರ್. ಸ್ಪ್ರೈಟ್ ಕ್ಲಿಯರ್ ಇದೆ. ನಮಸ್ಕಾರ.